ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ನೋಡು. ನನ್ಗುನು ಜಲ್ಜಕ್ಕ ಪಕ್ಕದಲ್ಲಿ ಐತ್ ನೋಡು ನಮ್ಮಕ್ಕ. ಇಬ್ರಿಗೂ ಸೇರ್ಬಿಟ್ಟು ಸೀರೆ ತಗೊಳ್ತೀವಿ ನಾವುನು. ಒಂದ್ ರೇಟ್ ಮಾತ್ರ ಕಡಿಮೆ ಹಾಕಿ ಕೊಡ್ಬೇಕು. ನಾವಿಬ್ರೇ ಅಲ್ಲ ಕಣಪ್ಪ, ಇನ್ನು ಬರ್ತಾರೆ, ಎಲ್ಲಾರ್ಗು ಕರಿತೀನಿ. ನಮ್ಮನೆ ಹತ್ರ ಎಲ್ಲಾರು ಬರ್ತಾರೆ, ಮಾತಾಡ್ಕೊಂಡು ಎಲ್ಲ ಸೀರೆ ತಗೊಳ್ತಾರೆ. ಒಂದ್ 7-8 ಸೀರೆಗಳು ತಗೊಳ್ತೀವಿ ಒಂದೇ ಸಲ. ಮಾತ್ರ ರೇಟ್ ಮಾತ್ರ ನಮಗೆ ಪೂರಾ ಕಡಿಮೆ ಮಾಡ್ಬೇಕು, ನನಗೂ ಜಲ್ಜಕ್ಕಂಗು. ಬೇರೆಯವ್ರಿಗೆ ಹೆಂಗ್ ಮಾಡ್ತೀಯೋ ನಮಗ್ ಗೊತ್ತಿಲ್ಲ. ನೋಡು, ಹಂಗ್ ಮಾತ್ರ ಒಪ್ಕೊಂಡ್ರೆ ಮಾತ್ರ ನೋಡು ಬೇಕಾದ್ರೆ ಸೀರೆ ತಗೊಳ್ತೀವಿ. ಇಲ್ಲ ಅಂದ್ರೆ ನೀನ್ ಬಿಡು ಗಾಡಿ. ಬೇರೆಯವ್ರು ಬರ್ತಾರೆ, ನಮ್ಮೂರಲ್ಲಿ ಇನ್ನೂ ಬೇಕಾದಷ್ಟು ಜನ ಬರ್ತಿರ್ತಾರೆ ಸೀರೆ ವ್ಯಾಪಾರ ಮಾಡ್ಕೊಂಡು. ಅವ್ರ ಹತ್ರ ತಗೊಳ್ತೀವಿ. ಅವ್ರು ನಮ್ಗೆ ಒಂದ್ ರೇಟ್ ಎಲ್ಲ ಕಡಿಮೆ ಮಾಡ್ಕೊಡ್ತಾರೆ. ಅವ್ರ ಹತ್ರನೇ ತಗೊಳ್ತೀವಿ, ನೀನ್ ಬಿಡು ಗಾಡಿ. ಇಲ್ಲ ರೇಟ್ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಕಣ್ರಕ್ಕ, ತಗೊಳ್ರಿ. ಇಲ್ಲ ಒಂದ್ ಸೀರೆ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ನೋಡು ತಗೊಳ್ತೀವಿ. ಹೆಂಗೆ ಹೇಳು? ಏನೋ ಸೀರೆಗಳನ್ನ ಫ್ರೀಯಾಗಿ ಕೊಡ್ಬೇಕೇನಕ್ಕ? ಏನಕ್ಕ ಹಿಂಗೆ ಮಾತಾಡ್ತೀಯ? ನಾವು ಕಷ್ಟಪಟ್ಬಿಟ್ಟು ನಾವು ಒಂದು ಸ್ವಲ್ಪ ಲಾಭ ಸಿಗಲಿ ಅಂತ ನಾವು ಹೊಟ್ಟೆಪಾಡಿಗೆ ಬಂದರೆ ನೀವೇಂದ್ರಕ್ಕ ನೀವು ಸೀರೆ ಫ್ರೀಯಾಗಿ ಕೊಡ್ರಿ ಅಂತ ಹೇಳ್ತಿದ್ರ? ಸರಿ ಕಣಕ್ಕ, ಆಯಿತು ಬಿಡ್ರಿ, ಬೇಡ. ನಾನು ಬೇರೆ ಹತ್ರನೇ ಹೋಗಿ ವ್ಯಾಪಾರ ಮಾಡ್ಕೊಂಬರ್ತೀನಿ. ಇನ್ನೂ ಬೇಕಾದಷ್ಟು ಓಣಿಗಳು ಇದ್ದಾವೆ ನಿಮ್ಮೂರಲ್ಲೇ, ಅವ್ರ ಹತ್ರನೇ ವ್ಯಾಪಾರ ಮಾಡ್ಕೊಂಡು ಪಕ್ಕದೂರು ಆ ಪಕ್ಕದೂರು ಎಲ್ಲನೂ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ನಮಗೇನು ಸೀರೆಗಳೇನು, ನಾನೆಲ್ಲ ಹೊಸ ಹೊಸ ಡಿಸೈನ್ಗಳು ಸೀರೆಗಳು ಕಣಕ್ಕ ತಗೊಂಬರೋದು. ಸುಮ್ಕೆ ನಾನು ಸೆಕೆಂಡ್ ಸೀರೆಗಳು, ಲೋಕಲ್ ಸೀರೆಗಳು ಅವೆಲ್ಲ ತಗೊಂಬರಲ್ಲ. ಕ್ವಾಲಿಟಿ ನೋಡು ನಮ್ಮ ಸೀರೆಗಳು. ನಮ್ಮ ಸೀರೆಗಳು ಕ್ವಾಲಿಟಿ ನೋಡೋದೇ ಎಲ್ಲರೂ ತಗೊಳ್ತಾರೆ. ನನಗೇನು ಭಯ ಇಲ್ಲ ಬಿಡಕ್ಕ, ನಮ್ಮ ಸೀರೆಗಳು ವ್ಯಾಪಾರ ಆಗ್ತವೆ, ನಾನೇನು ತಲೆ ಕೆಡಿಸ್ಕೊಳಲ್ಲ. ಹೋಗ್ರಿ, ನೀವು ತಗೊಳ್ಳಿಲ್ಲ ಅಂದ್ರೆ ಬೇಕಾದ್ರೆ ಏನು ಪರವಾಗಿಲ್ಲ, ಹೋಗಿ ತಿನ್ಕೊಂಡು ಬಿಡ್ರಿ. ನಾನು ಏನೋ ಬೆಳಗ್ಗೆ ನಾನು ಒಳ್ಳೆ ಇವ್ರ ಗಿರಾಕಿಗಳು ಸಿಕ್ಕಂಗೆ ಆಗೋಯ್ತು ನನಗಂತೂ ಅತ್ಲಾಗಿ. ಯಾಕಾರ ಬಂದು ಕೂತ್ಕೊಂಡ್ಬಿಟ್ಟು ಏನೋ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಎಷ್ಟಾಗೋಯ್ತು. ಇಷ್ಟೊತ್ತಿಗೆ 2-3 ಸೀರೆ ವ್ಯಾಪಾರ ಮಾಡ್ಕೊಂಡು ಹೆಂಗ ಪಕ್ಕದೂರಿಗಾರ ಹೋಗ್ಬಿಡ್ತಿದ್ದೆ ಅತ್ಲಾಗೆ. ಇವ್ರ ಹತ್ರ ಬಂದ್ಬಿಟ್ಟು ಸಿಗಾಕೊಂಡ್ಬಿಟ್ಟಲ್ಲ ನಾನು. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ನಾನು. ನೀನ್ ನೋಡೋಣ, ನೀನು ನಾನೇನು ಫ್ರೀಯಾಗಿ ಕೇಳ್ತಿಲ್ಲ ನಿನಗೆ ಸೀರೆ ಕೊಡುವಂತ. 7-8 ಸೀರೆಗಳು ವ್ಯಾಪಾರ ಮಾಡಿಸ್ತೀನಿ, ಅವಾಗ ಕೊಡುವಂತ ನಾನು ಹೇಳ್ತಿರೋದು ಆಟೆಯ. ನಾನೇನೋ ಫ್ರೀಯಾಗಿ ಕೊಡುವಂತ ನಿನ್ಗೇನು ಹೇಳ್ತಿಲ್ಲ ಕಣಿ, ಹೇಳು ಕಣಕ. ಬೇಕಾದ್ರೆ ರೇಟ್ ಬೇಕಾದ್ರೆ ಒಂದು ರೇಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದು ಬಿಟ್ರೆ ಫ್ರೀ ಆಗೆಲ್ಲ ಸೀರೆಗಳು ಕೊಡೋಕ್ಕಾಗಲ್ಲ ಕಣಕ. ನಮಗೂ ಹೊಟ್ಟೆಪಾಡು ನಡಿಬೇಕಲ್ಲ. ಮತ್ತು ನಾನು ಎಲ್ಲ ವ್ಯಾಪಾರ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತೆ ನನಗೆ ₹1 ಲಾಭ ಇಲ್ದಂಗೆ ಹಾಳು ಮಾಡ್ಕೋಬೇಕಾಗುತ್ತೆ. ಬೇಡ ಕಣ್ ಬಿಡಕ್ಕ, ನಿಮ್ಮ ಸವಾಸನೆ ಬೇಡ. ನಾನು ಬೇರೆ ಕಡೆ ಹೋಗ್ಬಿಟ್ಟು ಸೀರೆಗಳು ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ಬೇರೆ ಓಣಿಗಳಿಗೆ. ಅವರೇನೆ ಪಾಪ ನಾನು ಒಳ್ಳೊಳ್ಳೆ ಸೀರೆಗಳು ಕ್ವಾಲಿಟಿ ಸೀರೆಗಳು ತಗೊಂಬರ್ತೀನಿ ಅಂತ ಎಲ್ಲರಿಗೂ ಗೊತ್ತು. ತರ್ಕೊಂಡು ಬಿಡ್ರಿ. ನೀನೇನು ವ್ಯಾಪಾರ ಮಾಡಿಸ್ಬಿಟ್ಟು ನನಗೇನು ಫ್ರೀಯಾಗೇನು ವ್ಯಾಪಾರ ಮಾಡಿಸೋದೇನು ಬೇಡ. ನನಗೆ ಫ್ರೀಯಾಗಿ ವ್ಯಾಪಾರ ಮಾಡಿಸೋದು ಬೇಡ ಸೀರೆಗಳನ್ನ. ನಾನು ನಿಮಗೆ ಫ್ರೀಯಾಗಿ ಸೀರೆಗಳನ್ನ ಕೊಡೋದು ಬೇಡ. ಬೇಡವೇ ಬೇಡ ಬಿಡಕ್ಕ. ಸೀರೆ ಅಪ್ಪ, ನನ್ನ ಮಾತು ಕೇಳಲಿ. ನಮ್ಮ ಹುಡುಗಿ ಇದ್ದಾಳಲ್ಲ ನೇತ್ರಮ್ಮ, ಭಾಳ ಡೇಂಜರ್ ಅವಳು. ಅವಳಿಗಂತೂ ಎದುರಾಕಣಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳು. ಇನ್ನೊಂದು ದಿವಸ ನೀನೇನಾದರೂ ಆ ಹುಡುಗಿ ಮಾತು ಕೇಳ್ಬಿಟ್ಟು ಹೆಂಗ ಸೀರೆಗಳು ವ್ಯಾಪಾರ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ, ಹೆಂಗ ವ್ಯಾಪಾರ ಮಾಡ್ಕೊಂಡು ಸುಮ್ಮನೆ ಹೋಗೋದ್ ಕಲಿ. ಆ ಹುಡುಗಿ ಮಾತು ಕೇಳ್ಕೊಂಬಿಟ್ಟು ಅದೇನು ಸೀರೆಗಳು ಕಡಿಮೆ ರೇಟಿಗೆ ಕೊಟ್ಬಿಟ್ಟು ಆ ಹುಡುಗಿಗೆ ಅದನ್ನು ಬಿಟ್ಟು ನೀನು ಏನಾದ್ರೂ ನೀನು ನಮ್ಮ ಹುಡುಗಿಗೆ ಏನಾದರೂ ಎದುರು ಹಾಕೊಂಡೆ ಅಂದರೆ ಇನ್ನೊಂದು ದಿವಸ ನಮ್ಮೂರಲ್ಲಿ ನೀನು ಸೀರೆಗಳು ವ್ಯಾಪಾರ ಮಾಡೋದಿರಲಿ, ನಮ್ಮೂರಿಗೆ ಬಂದು ಕಾಲಿಡಕ್ಕೂ ಬಿಡಲ್ಲ ಆ ಹುಡುಗಿ. ಹಂಗೆ ಮಾಡಿಬಿಡ್ತಾಳೆ. ಎಲ್ಲರಿಗೂ ಹೋಗ್ಬಿಟ್ಟು ಒಂದು ಕಡೆಯಿಂದ ಸೀರೆ ಚೆನ್ನಾಗಿಲ್ಲ, ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತೆ, ಈ ಒಣ್ಣನ ಹತ್ರ ತಗೋಬೇಡ್ರಿ ಅಂತ ಎಲ್ಲ. ಇನ್ನೊಂದು ದಿವಸ ಅಲ್ಲ ಇನ್ನು ಯಾವತ್ತೂ ಕೂಡ ನಮ್ಮೂರಲ್ಲಿ ವ್ಯಾಪಾರ ಮಾಡ್ಬಾರ್ದು. ಹಂಗೆ ಮಾಡಿಬಿಡ್ತಾಳೆ ಕಣೋ, ನನ್ನ ಮಾತು ಕೇಳು. ಒಂದ್ಸರಿ ಹಂಗೆ ಒಬ್ಬ ಸೀರೆ ವ್ಯಾಪಾರದವ್ರು ಹಂಗೆ ಮಾಡಿದ್ದ. ಅದಕ್ಕೆ ನಮ್ಮ ಹುಡುಗಿ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಟ್ಟಿದ್ಲು. ಆವತ್ತಿಂದ ಆ ಅಣ್ಣ ಈ ಕಡೆ ಊರ್ ಕಡೆ ತಲೆ ಹಾಕ್ಬಾರ್ದು ಹಂಗೆ ಮಾಡಿಬಿಟ್ಟಿದ್ಲು. ನನ್ನ ಮಾತು ಕೇಳು. ಸುಮ್ಮಕ್ಕೆ ನಮ್ಮ ಹುಡುಗಿ ನೇತ್ರಮ್ಮ ಹೇಳೋದು ಮಾತು ಕೇಳ್ಕೊಂಬಿಟ್ಟು ಸೀರೆ ಅದೇನು ವ್ಯಾಪಾರ ಮಾಡಿಸ್ತಾಳೆ, ಆ ಹುಡುಗಿ ಕಡಿಮೆ ರೇಟಿಗೆ ಕೊಟ್ಟು ಹೋಗೋದ್ ಕಲಿ. ನನ್ನ ಮಾತು ಕೇಳು. ಏನಪ್ಪ ಮಾಡೋದು ಇವಾಗ? ಇವಕ್ಕ ನೋಡಿದ್ರೆ ಹಿಂಗೆ ಹೇಳ್ತೈತೆ, ಇವಕ್ಕ ನೋಡಿದ್ರೆ ಏನೇನೋ ಹೇಳ್ಬಿಟ್ಟು ಎದುರಿಸ್ತೈತೆ. ದೊಡ್ಡೂರು ಬೇರೆ ಈ ಊರು, ಒಳ್ಳೆ ವ್ಯಾಪಾರ ಆಗುತ್ತೆ. ಕಡಿಮೆ ಅಂದ್ರೂ ವಾರಕ್ಕೆ ಒಂದ್ಸಲ ಬಂದ್ರೂ 10-15 ಸೀರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದೀನಿ. ಒಳ್ಳೆ ಕತೆ ಆಗೋಯ್ತಲ್ಲ. ನಾನು ಬೆಳಿಗ್ಗೆ ಎದ್ದು ಯಾರ ಮಕ್ಕ ನೋಡಿದ್ನೋ ಏನೋ ಬಂದ್ಬಿಟ್ಟು ಈ ಒಕ್ಕನ ಹತ್ರ ಸಿಗಾಕೊಂಡ್ಬಿಟ್ಟಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಈಗ ಒಂದು ಸೀರೆ ಮುಖ ನೋಡ್ಕೊಂಡು ಹೋಗ್ಬಿಟ್ರೆ ಏನಿಲ್ಲ, ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಈ ಒಕ್ಕನಿಂದ ಹೋಗೋದೆಂದು ಹೋಗ್ಬಿಟ್ರೆ ಇನ್ನೊಂದು ದಿವಸ ಮತ್ತೆ ಬೇಕು ಬೇಕು ಅಂತಾನೆ ಎಲ್ಲರ ಮುಂದೆನೂ ಹೋಗ್ಬಿಟ್ಟು ಸೀರೆ ಚೆನ್ನಾಗಿಲ್ಲ ಅವನ ಹತ್ರ ತಗೋಬೇಡ್ರಿ ಅಂತ ಹೇಳ್ಕೊಂಬಂದ್ಬಿಟ್ರೆ ನನಗೆ ಲಾಸ್ ಆಗಿಬಿಡುತ್ತೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಈ ಒಕ್ಕನ ಹತ್ರನೇ ಉಪಾಯದಿಂದ ಸೀರೆ ವ್ಯಾಪಾರ ಮಾಡಿ ಹೋಗ್ತೀನಿ. ಇನ್ನೇನು ಮಾಡೋಣ? ಏನಪ್ಪ ಸೀರೆ ಅಣ್ಣ, ಸರಿ ಸರಿ ಆಯ್ತು ಹೋಗು, ನೀನು ಬಿಡು ಗಾಡಿ ನೀನು. ಬೇರೆಯವ್ರು ಬರ್ತಾರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ. ಇನ್ನು ಸೀರೆಯವರು ಏನು ಬೇಕಾದಷ್ಟು ಜನ ಬರ್ತಿರ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ನಮ್ಮ ಊರವರೆಲ್ಲ ತಗೋಬೇಕು ಅಂತ ಹೇಳ್ತಿದ್ದಾರೆ ಒಂದು 7-8 ಜನಿಯರು. ನಮ್ಮ ಓಣಿಯವರೆಲ್ಲರೂ ಅವ್ರಿಗೆ ಕೊಡಿಸ್ತೀವಿ. ಅವರು ಪಾಪ ಫ್ರೀಯಾಗಿ ನನಗೆ ಸೀರೆಗಳೇನು ಬೇಕಾದಷ್ಟು ಫ್ರೀಯಾಗಿ ಕೊಟ್ಟು ಹೋಗ್ತಾರೆ. ಪಾಪ ಭಾಳ ಒಳ್ಳೆ ಮನುಷ್ಯರು. ನಿನಗೆ ಜಂಬ ಜಾಸ್ತಿ ಆಗೈತೆ, ಹೋಗು ಹೋಗು, ನಿನ್ಗೆ ಐತೆ ಕಡೆ ಹೋಗು. ಜಲ್ಜಕ್ಕ ಸುಮ್ಕಿರೋ, ಅವ್ನಿಗೆ ಹಿಂಸೆ ಮಾಡಬೇಡ, ಅವ್ನು ಹೋಗ್ತಾನಂತೆ, ಹೋಗ್ಲಿ ಹೋಗ್ಲಿ ಬಿಡು. ಅಕ್ಕ ಅಕ್ಕರೇ
ಹಂಗೆ ಹೇಳಿರಿ ಹೆಂಗ್ರಿ ಯಾಕಾರೆ ನನಗೂ ಹೊಟ್ಟೆಪಾಡು ನಡಿಬೇಕಲ್ವೇನಕ್ಕ ಏನು ಮಾಡೋಣ. ನಾನು ಅಷ್ಟು ದೂರಿಂದ ಬಂಡವಾಳ ಎಲ್ಲ ಹಾಕೊಂಡ್ಬಿಟ್ಟು ಹಳ್ಳಿ ಮೇಲೆಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೀನಿ. ಬೈಕಲ್ಲೆಲ್ಲ ಬರಬೇಕು, ನನಗೂ ಪೆಟ್ರೋಲ್ ಚಾರ್ಜು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಚಳಿಲೆಲ್ಲ ಬರ್ತೀನಕ್ಕ. ಚಳಿ ನೋಡಲ್ಲ, ಬಿಸಿಲು ನೋಡಲ್ಲ, ಮಳೆ ನೋಡಲ್ಲ. ನನಗೂ ಹೊಟ್ಟೆಪಾಡು ಅಲ್ವೇನಕ್ಕ. ಅರ್ಥ ಮಾಡ್ಕೊಳ್ರಿ ಅಕ್ಕ. ಈಗ ಏನು ನೀವೊಂದು 7-8 ಸೀರೆಗಳು ವ್ಯಾಪಾರ ಮಾಡಿಸ್ರಿ. ನಾನೇನು ಸೀರೆಗಳೇನು ನಿಮ್ಗೇನು ಕೊಡಲ್ಲ ಅಂತ ಏನು ಹೇಳ್ತಿಲ್ಲ, ಆದ್ರೆ ಫ್ರೀಯಾಗಿ ಕೊಡೋಕ್ಕಾಗಲ್ಲ ಕಣಕ್ಕ. ಒಂದು ಅರ್ಧ ರೇಟಿಗೆ ಆದ್ರೂ ಒಂದು 1000 ರೂಪಾಯಿ ಸೀರೆ ಒಂದು 500-600 ರೂಪಾಯಿ ಕೊಟ್ಟು ಹೋಗ್ತೀನಿ ಕಣಕ್ಕ. ನಿಮಗೆ ಮಾತ್ರ ಆಟೆ. ಹಂಗಿದ್ರೆ ಮಾತ್ರ ನೋಡಕ್ಕ. ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳಕ್ಕ ಪ್ಲೀಸ್ ಕಣಕ್ಕ. ಸರಿ ಸರಿ ಆಯ್ತು. ಏನೋ ಪಾಪ ಹುಡುಗ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಾ ಅಂತ ಏನೋ ಪಾಪ ಅಂತ ಸುಮ್ಮನಿದ್ದೀನಿ. ಸರಿ ಆಯ್ತು, ಒಳ್ಳೊಳ್ಳೆ ಸೀರೆಗಳು ತೋರ್ಸಪ್ಪ ನೋಡೋಣ. ಎಲ್ಲರೂ ಬರ್ತಾರೆ ನಮ್ಮ ಮನೆ ಹತ್ರ. ನಮ್ಮ ಗೌರಜ್ಜಿ, ನಮ್ಮ ಲಕ್ಷ್ಮಕ್ಕ, ನಮ್ಮ ಗಿರ್ಜಮ್ಮ, ಸರೋಜಮ್ಮ ಎಲ್ಲಾರು ಬರ್ತಾರೆ ಇವಾಗ. ನಾನು ಸೀರೆ ತಗೊಳ್ತಿದ್ದೀನಿ ನಮ್ಮ ಮನೆ ಹತ್ರ ಅಂದ್ರೆ ಎಲ್ಲರೂ ಬರ್ತಾರೆ. ತೆಗಿತಿರೋ ಒಳ್ಳೊಳ್ಳೆ ಸೀರೆಗಳು ತೋರಿಸ್ಬೇಕು. ಮತ್ತೆ ನನಗೆ ಮಾತ್ರ ಒಳ್ಳೆ ಕಾಸ್ಟ್ಲಿ ಸೀರೆ ಚೆನ್ನಾಗಿರಬೇಕು. ಒಳ್ಳೆ ಬಾರ್ಡರ್ ಸೀರೆ, ಸ್ಟ್ಯಾಂಡರ್ಡ್ ಆಗಿರುವಂತಹ ಕ್ವಾಲಿಟಿ ಇರುವಂತಹ ಒಳ್ಳೆ ಚೆನ್ನಾಗಿರೋ ಸ್ಯಾರಿನ ತೋರಿಸ್ಬೇಕು ನೀನು, ಸರಿನಾ? ಸರಿ ಕಣಕ್ಕ, ಆಯ್ತು ಹಂಗೆ ಮಾಡ್ತೀನಿ ಕಣಕ್ಕ. ಓಹೋ ಏನಪ್ಪ ಅಲ್ಲೇ ನಮ್ಮ ನೇತ್ರಮ್ಮ ಸೀರೆ ವ್ಯಾಪಾರ ಮಾಡ್ತಿರಂಗಿದ್ದಾಳೆ. ಅವಳಿಗೆ ಏನು ಕಡಿಮೆ. ಅವ್ನ ಗಂಡ ಚೆನ್ನಾಗಿ ದುಡಿತಾನೆ, ದುಡ್ಡೈತೆ, ಕಾಸೈತೆ, ಎತ್ಲಾಗೂ ಹೋಗಂಗಿಲ್ಲ, ಏನಿಲ್ಲ. ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಆರಾಮಾಗಿ ಕುಂತಿದ್ದಾಳೆ ಬಿಸಿಲು ಕಾಯ್ಕೊಂಡು. ಈಗ ಸೀರೆ ವ್ಯಾಪಾರ ಮಾಡ್ಕೊಂಡು ಕುಂತಾಳೆ. ಚೆನ್ನಾಗಿರೋ ಸೀರೆಗಳು ತಗಸ್ಕೊಂಡು ಅವಳು ಈ ಜಲ್ಜಕ್ಕ. ಏನೇ ನೇತ್ರಮ್ಮ, ಏನು ಸೀರೆ ತಗೊಳ್ತಿದ್ದೇನೆ? ಕಡೆ ಗೌರಜ್ಜಿ ಬಾರಜ್ಜಿ ಒಳ್ಳೆ ಟೈಮಿಗೆ ಬಂದ ಕಡೆ ಬಾರಜ್ಜಿ. ನಾನು ಇನ್ನೇನು ಮಂತಾವ ಹುಡ್ಕೊಂಬರೋಣ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದ ಕಡೆ ಗೌರಜ್ಜಿ. ಅಜಯ್ ಸೀರೆಗಳು ಮಾತ್ರ ಮಸ್ತ್ ಆಗಿದಾವ್ ಕಣಜ್ಜಿ. ಒಳ್ಳೆ ಕ್ವಾಲಿಟಿ ಸೀರೆಗಳು, ಕಲರ್ ಸೀರೆಗಳು, ಒಳ್ಳೆ ಬಾರ್ಡರ್ ಇರುವಂತ ಸೀರೆಗಳು ಎಲ್ಲ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವಂತ ಸೀರೆಗಳು ಕಣಜ್ಜಿ ಗೌರಜ್ಜಿ. ಮಸ್ತ್ ಆಗಿದಾವೆ ಸೀರೆಗಳು ಮಾತ್ರ. ನಾನೇನು ತಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈಗೆಲ್ಲ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ ಅಜ್ಜಿ ಒಳ್ಳೊಳ್ಳೆ ಸೀರೆಗಳು, ಕಲರ್ ಸೀರೆಗಳು, ಧಾರಾವಾಹಿಲೆಲ್ಲ ಬರುತ್ತಲ್ಲ ಅಂತ ಸೀರೆಗಳು ಇದಾವ್ ಕಣಜ್ಜಿ. ಒಳ್ಳೆ ಕ್ವಾಲಿಟಿ ಸೀರೆಗಳು. ನನ್ಗಂತೂ ಸಖತ್ ಇಷ್ಟ ಆಗೋಯ್ತು ಕಣಜ್ಜಿ. ಅದಕ್ಕೆ ನಾನು ಒಂದು ಸೀರೆ ತಗೊಳ್ತಿದ್ದೀನಿ. ಜಲ್ಜಕ್ಕನ ಒಂದು ಸೀರೆ ತಗೊಳ್ತಿದ್ದಾಳೆ. ಅದಕ್ಕೆ ನಿನ್ಗೂ ಸರೋಜಮ್ಮಂಗೂ ಚೆನ್ನಾಗಿರೋ ಸೀರೆಗಳು ಕೊಡ್ಸೋಣ ಅಂತ. ಇನ್ನೇನು ಮಂತಮ್ಮ ಬರೋದಂತಿದ್ದೆ ಅಷ್ಟ್ರಲ್ಲಿ ನೀನೇ ಬಂದೆ ಕಡೆ ಗೌರಜ್ಜಿ. ಎಲ್ಲಿ ಸರೋಜಮ್ಮ, ಎಲ್ಲಿ ಕರ್ಕೊಂಬರೋಣ ಹೋಗಿ ಮಂತವ. ಏನಂತ ನಮ್ಗೇನು ಸೀರೆಗಳು ಏನು ಬೇಡ ಕಣಮ್ಮ. ಅದೇ ಅಂತ ಸೀರೆಗಳು ಇದ್ರು ಏನು ಪರವಾಗಿಲ್ಲ. ನಾವು ದೀಪಾವಳಿ ಹಬ್ಬಕ್ಕೂ ತಗೊಂಬಂದಿದ್ದೀವಿ. ಈಗ ಮೊನ್ನೆ ನಮ್ಮ ಹುಡುಗಿ ಮದ್ವೆಗೂ ಅಂತ ತಗೊಂಡಿದ್ದಾಳೆ. ಅವ್ರ ಅಣ್ಣನ ಮಗನ ಮದುವೆ ಇತ್ತಂತ ಒಳ್ಳೆ ಚೆನ್ನಾಗಿರೋ ಸೀರೆನೇನ ಕೊಡ್ಸಿದ್ವು. ನಮ್ಮ ಕುಮಾರಣ್ಣ ಇದಾನಲ್ಲ ನಮ್ಮ ಹುಡುಗ, ಚೆನ್ನಾಗಿರೋ ಸೀರೆನೇ ಕೊಡ್ಸಿದ್ದ, ತಗೊಂಡಿದ್ದಾಳೆ. ಈಗೇನು ಅವಳೇನು ಸೀರೆಗಳೇನು ತಗೊಳಲ್ಲ, ನಾನು ಏನು ತಗೊಳಲ್ಲ. ನಮ್ಗೇನು ಸೀರೆಗಳೇನು ಬೇಡ ಕಣಮ್ಮ. ಇನ್ನು ದೀಪಾವಳಿ ಹಬ್ಬಕ್ಕೂ ತಗೊಂಡಿದ್ದೀವಿ, ಹಬ್ಬಕ್ಕೂ ಕೊಡಿಸ್ತಾನೆ ಇರ್ತಾರೆ. ಸುಮ್ಮುಖಿ ಇವೆಲ್ಲ ಸೀರೆಗಳು ನಮ್ಗೇನು ಬೇಡ. ಅವೇ ಬೇಕಾದಷ್ಟು ಇದಾವೆ, ಬೇಡ ಕಣ್ ಸುಮ್ಮನಿರು. ನಿನಗೆ ಬೇಕಲ್ವಾ? ನಿನಗೆ ಇಷ್ಟ ಆಗೈತೆ ಅಂತ ಹೇಳ್ತಿದ್ಯಾ, ನೀನು ತಗ. ಹಿಂಗೆ ಹೇಳಿದ್ರೆ ಹೆಂಗವ್ರಜ್ಜಿ ಪಾಪ. ನಮ್ಮ ಸರೋದಮ್ಮ ಏನಾದರೂ ಯಾವತ್ತಾದ್ರೂ ಹೇಳ್ಕೊಳ್ತಾಳ ಸೀರೆ ಕೊಡ್ಸುವತ್ತೆ ಅಂತ. ಪಾಪ ಅಷ್ಟೊಂದೆಲ್ಲ ಕಷ್ಟ ಬಿದ್ದು ಚೆನ್ನಾಗಿ ನೋಡ್ಕೊಳ್ತಾಳೆ. ನಿಮ್ಗೆ ಕೊಡಿಸ್ರಿ, ಏನೂ ಆಗಲ್ಲ ಒಂದು ಸೀರೆ. ಗೌರಜ್ಜಿ ಪಾಪ ಆ ಹುಡುಗಿಗೂ ಆಸೆ ಇರುತ್ತೆ ಸೀರೆ ತಗೋಬೇಕು, ಚೆನ್ನಾಗಿರೋ ಸೀರೆಗಳು ತಗೋಬೇಕು ಅಂತ. ಏನ್ ಮಾಡ್ತೀಯ ನೀವೆಲ್ಲ ಬೇಜಾರು ಮಾಡ್ಕೊಳ್ತಿರೋ, ತಿರ್ಗಾ ಆಗಾಗ್ಲ ಕೇಳ್ತಿದ್ರೆ ಅಂತ ಆ ಹುಡುಗಿ ಸುಮ್ಮನೆ ಆಗ್ತಾಳೆ. ಪಾಪ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳು ಸೀರೆಗಳು ತಗೊಳಕ್ಕೆ? ನೀನೇ ಹೇಳು, ನನ್ನ ಮಾತು ಕೇಳು. ನಿನ್ ಸೊಸೆ ಇನ್ನೂ ಖುಷಿ ಆಡ್ತಾಳೆ. ಖುಷಿ ಅಂದ್ರೆ ಫುಲ್ ಖುಷಿ ಆಗೋಗ್ತಾಳೆ. ಚೆನ್ನಾಗಿರೋ ಸೀರೆ ನೀನ್ ತಗೊಂಡೋದ್ರೆ 500 ರೂಪಾಯಿ 600 ರೂಪಾಯಿ ಮುಖ ನೋಡ್ಬೇಡ, ಚೆನ್ನಾಗಿರೋ ಒಂದು ಸೀರೆ ತಗ. ಬಾಯಿಲೆ ನನ್ನ ಮಾತು ಕೇಳು. ತನಿಕೆ ಇದೊಳ್ಳೆ ಕತೆ ಆಗೋಯ್ತಲ್ಲ. ಏನೇನೋ ಒಂದು ಹೇಳ್ಬಿಡ್ತಾಳಲ್ಲ ಇವಳು ನೇತ್ರಮ್ಮ. ಇವಳು ತಗೊಂಡಲೆ ನಮ್ಗೂರ್ಗ ತಲೆ ಕೆಡಿಸ್ಬಿಡ್ತಾಳತ್ಲಾಗಿ. ಒಳ್ಳೆ ಕತೆ ಆಗೋಯ್ತಲ್ಲ. ಸರಿ ಆಯ್ತು. ಸರಿ ಕಣ, ಆಯ್ತು ಬಿಡು, ತಗೊಳ್ತೀನಿ. ಈಗಳಲ್ಲೇ ಪಾಪ ನೋಡಮ್ಮ ನೇತ್ರಮ್ಮ, ಚೆನ್ನಾಗಿರೋ ಸೀರೆಗಳು ಇದ್ರೆ ಮಾತ್ರ ತಗೊಳ್ತೀನಿ. ಸುಮ್ತೆ ಎಂತದ್ ಬೇಕಂತ ಸೀರೆಗಳೆಲ್ಲ ತಗೊಂಡಿದ್ರೆ ನಾನಂತೂ ತಗೊಳಲ್ಲ ಕಣಮ್ಮ. ನೋಡಿ ಇವಾಗಲೇ ಹೇಳ್ತಿದ್ದೀನಿ, ನಮ್ಗೆ ಚೆನ್ನಾಗಿರೋ ಸೀರೆಗಳು ಬೇಕು. ಇಲ್ಲಿ ಕಣಜಿ ನಮ್ಮ ಹತ್ರ ಎಲ್ಲ ಹೊಸ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಚೆನ್ನಾಗಿರುವಂಥ ಸೀರೆಗಳೇ ಕಣಜಿ ಇರೋದು. ಹೆಂಗ್ ಬೇಕಂತದೆಲ್ಲ ಸೀರೆಗಳು ತಗೊಂಬರಲ್ಲ ಕಣಜಿ. ಎಲ್ಲ ಒರಿಜಿನಲ್ಲು ಫಸ್ಟ್ ಕ್ವಾಲಿಟಿ ಇರುವಂಥ ಸೀರೆಗಳು ಕಣಜಿ. ಮಸ್ತಾಗಿ ಸೂಪರಾಗಿ ಒಳ್ಳೊಳ್ಳೆ ಡಿಸೈನು, ಒಳ್ಳೊಳ್ಳೆ ಬಾರ್ಡ್ರುಗಳು, ಗೋಲ್ಡ್ ಕಲರ್ ಬಾರ್ಡ್ರುಗಳು, ನೇರಳೆ ಕಲರು, ಗ್ರೀನ್ ಕಲರು, ಎಲ್ಲ ಕಲರ್ ಥರ ಇರುವಂಥ ಸೀರೆಗಳು, ಚೆನ್ನಾಗಿರೋ ಸೀರೆಗಳೆಲ್ಲ ಬರ್ತಿದ್ದಾವೆ ಕಣಜಿ ನಮ್ಮ ಹತ್ರ ಎಲ್ಲ. ಎಲ್ಲ ಹೊಸ ಸೀರೆಗಳು ನಮ್ಮ ಹತ್ರ ಸ್ಟಾಕೇ ಇರಲ್ಲ ಕಣಜಿ ಸೀರೆಗಳು. ನೋಡು ಪಕ್ಕದೂರಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇರೋದೇ ಇಷ್ಟು ಕಣಜಿ ಸೀರೆಗಳು. ತಗೊಳಜಿ, ಚೆನ್ನಾಗಿದ್ದಾವೆ ಸೀರೆಗಳು. ಇಂಥ ಸೀರೆಗಳು ಮುಂದೆ ಸಿಗಲ್ಲ ಕಣಜಿ. ನೋಡಿ ಇವಾಗಲೇ ಹೇಳ್ತಿದ್ದೀನಿ. ಗೌರಜ್ಜಿ ಗೌರಜ್ಜಿ, ಚೆನ್ನಾಗಿರೋ ಸೀರೆ ಕೊಡಿಸ್ತೀನಿ ಬಾರಜ್ಜಿ. ಆಗ ಗಿರ್ಜಿ ಬಂದ್ಲು. ಗಿರ್ಜಕ್ಕ ಬಾರಕ್ಕ,
ಸೀರೆಗಳು ತಗೋಬಾರಕು ಒಳ್ಳೆ ಸಕ್ಕತ್ತಾಗಿರೋಂಥ ಸೀರೆಗಳು ಕಣಕ್ಕ. ಇಲ್ಲಿ ನೋಡಿದೆ ಈ ಸೀರೆ ನೋಡ್ಬಿಟ್ಟು ಹಸಿರು ಕಲರ್ ಸೀರೆ ನೋಡ್ಬಿಟ್ಟು ನಾನು ಏನ್ ಅನ್ಕೊಳ್ತಿದ್ದೆ ಅಂದ್ರೆ ಇಷ್ಟೊತ್ತು ನಮ್ ಗಿರ್ಜಕ್ಕ ಇದ್ದಿದ್ರೆ ನಮ್ ಗಿರ್ಜಕ್ಕಂಗೆ ಹೆಸರು ಕಲರ್ ಗಿಳಿ ಹೆಸರು ಕಲರ್ ಸೀರೆಗಳು ಮಾತ್ರ ಚೆನ್ನಾಗಿ ಕಾಣೋದು, ಸಕ್ಕತ್ತಾಗೈತೆ ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ ಕಣ್ ಗಿರ್ಜಕ್ಕ. ಬಾ ತಗೋಬಾ ಸೀರೆ, ಒಳ್ಳೆ ಚೆನ್ನಾಗಿರೋ ಸೀರೆಗಳು ಇದಾವ ಕಣಪ್ಪು. ಹ್ಞೂ ಮಸ್ತಾಗಿದಾವ ಸೀರೆಗಳು ಮಾತ್ರ. ಹೌದೇನೆ ಸೀರೆ ನನಗೂ ತಗೋಬೇಕಂತ ಆಸೆ ಕಣಮ್ಮ. ಆದ್ರೆ ನಿನ್ನ ಹತ್ರ ಅಂತೂ ದುಡ್ಡು ಐತ್ ಕಣಮ್ಮ, ನೀನ್ ತಗೊಳ್ತೀಯ. ನಾವು ಕೂಲಿಗೆ ಹೋಗ್ಬೇಕು, ಜೀವನ ನಡಿಬೇಕು, ನಮ್ಗೆಲ್ಲ ಸೀರೆಗಳೇನು ಬೇಡ ಕಣ, ಸುಮ್ಮನಿರಮ್ಮ. ಹ್ಞೂ ಮತ್ತೆ ದುಡ್ಡು ಖರ್ಚು ಮಾಡಿ ತಗೊಂಡ್ಬಿಟ್ರೆ ಮತ್ತೆ ನಮ್ಮ ಯಪ್ಪ ಬೈತಾನೆ. ಮತ್ತೆ ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ, ಸುಮ್ಕೆ ಆಸೆಗೆ ತಗೊಂಡ್ಬಿಟ್ಟು ಮತ್ತೆ ಏನೋ ನೋಡ್ಬಿಟ್ಟು ತಗೊಂಡದಲ್ಲೇ ಸುಮ್ಮನೆ ವಾಪಸ್ ಹೋಗೋದೆಲ್ಲ ಬೇಡ ಬೇಡ ಕಣಮ್ಮ ತಾಯಿ, ನಮ್ಗೆಲ್ಲ ಸೀರೆಗಳು ಸುಮ್ಕಿರು. ಹ್ಞೂ ನೀವೆಲ್ಲ ತಗೊಳ್ರಿ, ನಾನು ನಿನ್ ಕಡೆ ನೋಡ್ತೀನಿ ಬೇಕಾದ್ರೆ, ಅದಕ್ಕೇನಂತೆ. ಹ್ಞೂ ನಮ್ಮ ಹತ್ರ ತಗೊಳಲ್ಲ ನಾನು, ಸುಮ್ಕೆ ಯಾಕೆ. ಅಯ್ಯ ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ ಅಕ್ಕ ನೀನು. ಅಲ್ಲಿ ಕಣಕು ಅಕ್ಕ ಗಿರ್ಜಕ್ಕ, ನೀನು ಹಿಂಗೆ ಹೇಳ್ತೀಯ ನೀನು. ಸೀರೆಗಳು ತಗೊಳಕ ಅದಕ್ಕೇನಂತೆ, ನಿನಗೆ ಯಾವ್ದು ಬೇಕು ಸೀರೆ ಆರಿಸ್ಕ, ಚೆನ್ನಾಗಿರೋ ಸೀರೆ ಆರಿಸ್ಕ, ನಾನೇ ಕೊಡ್ತೀನಿ ಬೇಕಾದ್ರೆ ದುಡ್ಡು. ಫ್ರೀ ಆದಾಗ ಕೆಲ್ಸಕ್ಕೆಲ್ಲಾದ್ರೂ ಕೂಲಿಗೆ ಹೋಗ್ತೀಯ ನೋಡು, ಹೊಲ ರಾಗಿ ಕುಯ್ಯೋದಕ್ಕೋ ಎಲ್ಲ ಜೋಳ ಕುಯ್ಯೋದಕ್ಕೋ ಇಲ್ಲ ಉಳ್ಳಿ ಕೀಳೋದಕ್ಕೋ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀಯ ನೋಡು, ಅವಾಗ ಬೇಕಾದ್ರೆ ನೀನು ಫ್ರೀ ಮಾಡ್ಕೊಂಡು ಒಂದ್ ದಿವಸ ಕೊಡುವಂತೆ. ನಾನೇನು ಅರ್ಜೆಂಟ್ ಆಗೇನೆ ಕೊಡಕ ಅಂತ ಏನು ಹೇಳ್ತಿಲ್ಲ ಕಣಕ್ಕ ಗಿರಿಜಕ್ಕ, ನೀನು ತಲೆ ಕೆಡಿಸ್ಕೊಬೇಡ ಕಣ, ಹೋಗು. ಹ್ಞೂ ಬ್ಯಾಡ ಕಣಮ್ಮ, ಬ್ಯಾಡ ಕಣ್ತಾಯಿ, ಅವೆಲ್ಲ ನಮ್ಗೆ ಬ್ಯಾಡವೇ ಬೇಡ. ಮತ್ತೆ ನಾನು ಆ ಕೂಲಿಗೆ ಹೋಗ್ತೀನಿ, ಯಾವತ್ತು ಹೋಗ್ತೀನೋ ಯಾವತ್ತು ದುಡ್ಡು ಕೊಡ್ತಾರೋ ಅವರು, ವಾರ 15 ದಿವಸ ಆಗ್ಬಿಟ್ರೆ ಮತ್ತೆ ಯಾಕೆ ಬೇಕು ನೀನು ಬಂದು ಆಗಾಗ ಕೇಳೋದು, ನಮ್ಮ ಅಪ್ಪನ ಹತ್ರ ಬಂದು ಕೇಳ್ತಿರೋದು, ನಮ್ಮ ಅಪ್ಪ ನೋಡ್ಬಿಟ್ಟು ಬೈಯೋದು ನನಗೆ, ಅವೆಲ್ಲ ಬ್ಯಾಡವೇ ಬೇಡ ಕಣಮ್ಮ. ದುಡ್ಡು ಬಂದಾದ್ಮೇಲೆ ಬೇಕಾದ್ರೆ ನಾವು ತಿಪ್ಟೂರಿಗೆ ಹೋಗ್ಬಿಟ್ಟು ತಗೊಂಬರ್ತೀವಿ, ನೀನು ಪಾಡಿಗೆ ನೀನು ತಗ. ಹ್ಞೂ ಏನ್ ಗೌರಜ್ಜಿ ನೀನು ತಗೊಂಡ ಸೀರೆ? ಇಲ್ಲಿ ಕಣ್ತಾಯಿ ನಾನೇನು ತಗೊಂಡಿಲ್ಲ. ಈ ಹುಡುಗಿ ಅವಾಗ್ಲಿಂದ ನಾವು ಅಯ್ಯೋ ಅನ್ನಿಸಿದಾಳೆ, ಕಾಟ ಕೊಡ್ತಿದ್ದಾಳೆ. ತಗೊಳಜ್ಜಿ ಒಳ್ಳೆ ಸೀರೆ, ಒಳ್ಳೆ ಫಿಲಮಲ್ಲಿ ಇರೋ ಸೀರೆಗಳು ಇರ್ತಾರಲ್ಲ, ಫಿಲಮಲ್ಲಿ ಧಾರಾವಾಹಿಲೆಲ್ಲ ಬರ್ತಾರೆ ನೋಡು, ಸೀರೆ ಹಾಕೊಂತಾರೆ ನೋಡು, ಅಂತ ಸೀರೆಗಳಿದಾವೆ. ಚೆನ್ನಾಗಿರೋ ಸೀರೆ, ಬಾರ್ಡ್ರೆಲ್ಲ ಚೆನ್ನಾಗಿದಾವೆ. ನೀನ್ ಸೊಸೆ ಸರೋದಮ್ಮ ಖುಷಿ ಪಡ್ತಾಳೆ ನೀನ್ ತಗೊಂಡ್ಬಿಟ್ರೆ. ತಗಳ ಗೌರಜ್ಜಿ ಅಂತ ಹಿಂಸೆ ಕೊಡ್ತಿದ್ದಾಳೆ ಕಣಮ್ಮ. ಅದಕ್ಕೆ ಒಂದ್ ನೋಡೋಣ, ಒಂದ್ ತಗೋಣ ಅಂತ ಬಂದು ಕುಂತಿದ್ದೀನಿ. ಏನೋ ಅಪ್ಪ ತೆಗೆದು ತೋರ್ಸಂಗೂ ಇಲ್ಲ ಸೀರೆಗಳು, ಏನು ಸುಮ್ಮನೆ ಏನು ಹೋಗಂಗೂ ಇಲ್ಲ ಪಾತ್ಲಾಗಿ. ನಾನು ನೋಡೋವರೆಗೆ ನೋಡ್ಬಿಟ್ಟು ಇವಾಗ ಎದ್ದು ಮನೆ ಕಡೆ ಹೊರಟ್ಬಿಡ್ತೀನಿ. ತೋರ್ಸಲ್ಲೇ ಪಾಪ ಗೊತ್ತಾಯ್ತು. ಉಕ್ಕಣಜಿ ಚೆನ್ನಾಗಿರೋ ಸೀರೆಗಳೆಲ್ಲ ಬಂದಿದ್ದಾವೆ, ತೋರಿಸ್ತೀನಿ ತಡಿಯಾಜಿ. ಎಲ್ಲ ಒಂದೊಂದಾಗೆ ತೋರಿಸ್ತಿರ್ತೀನಿ, ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ. ಹಂಗೆ ಇವು ಅಕ್ಕ ಹೇಳ್ದಂಗೆ ಒಂದು 7-8 ಸೀರೆಗಳೆಲ್ಲ ಮಾರ್ಬಿಟ್ರೆ, ಹಂಗೆ ವ್ಯಾಪಾರ ಮಾಡಿಸ್ಬಿಟ್ರೆ ಇನ್ನೂ ಖುಷಿನೇ. ಬೆಳಗಿಂದ ಸಂಜೆ ಗಂಟೆ ವ್ಯಾಪಾರ ಮಾಡಿದ್ರು ನೀನು ಇಷ್ಟ ಆಗ್ತಿರಲ್ಲ ನನಗೆ. ಹಂಗೆ ಅರ್ಧ ಗಂಟೆಲ್ಲೇ ಕುಂತಿತ್ತಾವಳೆ ನೀನು, ಎಲ್ಲ ಸೀರೆಗಳು ಎಲ್ಲ ಹೋಗ್ಬಿಟ್ರೆ, ಹಂಗೆ ವ್ಯಾಪಾರ ಆಗಿಬಿಟ್ರೆ ಇನ್ನೂ ಖುಷಿನೇ ನನಗೆ. ಏನು ಅರ್ಧ ಗಂಟೆ ಏನು 1 ಗಂಟೆ ಆಗಲಿ ನಿಧಾನಕ್ಕೆ ಕೂತ್ಕೊಂಡು ಚೆನ್ನಾಗಿ ಸೀರೆಗಳೆಲ್ಲ ವ್ಯಾಪಾರ ಮಾಡಿಬಿಡೋದೇನೆ. ಹೆಂಗ ದೇವ್ರ ದಯದಿಂದ ಇಂಥ ಗಿರಾಕಿಗಳು ಡೈಲಿ ಸಿಕ್ಬಿಟ್ರೆ ಹೆಂಗ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ಬೋದು ಅತ್ಲಾಗಿ. ಅಕ್ಕ ನೋಡ್ರಿ, ಈ ಸೀರೆ ಐತಲ್ಲಕ್ಕ ಮಸ್ತಾಗೈತ್ ಕಣಕ್ಕ. ಈ ಸೀರೆ ಮಾತ್ರ ಎಲ್ಲರೂ ಸಖತ್ ಇಷ್ಟಪಟ್ಟು ತಗೊಳ್ತಿರೋದಕ್ಕ. ಈಗ ರೀಸೆಂಟಾಗಿ ಬಂದಿರೋ ಹೊಸ ಕ್ವಾಲಿಟಿ ಕಣಕ್ಕ ಸೀರೆ ಮಾತ್ರ, ಡಾರ್ಕ್ ಬ್ಲೂ ಕಲರು. ಇದರಲ್ಲಿ ಒಂದು 10 ಸೀರೆ ತಗೊಂಬಂದಿದ್ದೆ ಕಣಕ್ಕ, 10 ಕಲರಲ್ಲಿ ತಗೊಂಬಂದಿದ್ದೆ. ಎಲ್ಲ ಸೀರೆಗಳೆಲ್ಲ ವ್ಯಾಪಾರ ಆಗ್ಬಿಟ್ಟು ಒಂದೇ ಊರಲ್ಲಿ ಒಂದೇ ಒಟಾರಲ್ಲಿ ಎಲ್ಲರೂ ತಗೊಂಡ್ಬಿಟ್ರು ಕಣಕ್ಕ. ಇದು ಒಂದೇ ಐತೆ ಪೀಸ್, ಲಾಸ್ಟ್ ಪೀಸ್ ಇರೋದು ನೋಡ್ರಿ. ಯಾರಿಗೆ ಇಷ್ಟ ಆಗುತ್ತೋ ತಗೊಳ್ರಿ, ಇಲ್ಲ ಅಂದರೆ ಬೇಗ ಸೇಲ್ ಆಗ್ಬಿಡುತ್ತೆ. ಇದೇನು ಜಾಸ್ತಿ ಏನು ಇರಲ್ಲ. ನಾನೇನು ಈ ಸೀರೆ ಏನು ಹಿಂಸೆ ಮಾಡಲ್ಲ, ಏನಂದರೆ ಹೊಸ ಕ್ವಾಲಿಟಿ ಹೊಸ ಡಿಸೈನ್ ಇರೋ ಸೀರೆ ಇದು, ಅದಕ್ಕೆ ತೋರಿಸ್ತಿದ್ದೀನಿ ಕಣಕ್ಕ, ಬೇಕಂದ್ರೆ ತಗೊಳ್ರಿ. ಇದೇನಪ್ಪ ನೀನು ಅವಾಗ್ಲಿಂದ ನಾನು ನೋಡ್ತಿದ್ದೀನಿ, 1-2 ಸೀರೆ ತೋರಿಸ್ತೀಯ ಸುಮ್ಮ ಕೂತ್ಕೊಂಡ್ಬಿಡ್ತೀಯ. ತೋರ್ಸಪ್ಪ ಸೀರೆಗಳು. ಏನ್ ಸೀರೆಗಳು ಇಲ್ಲವಾ ನಿನ್ನ ಹತ್ರ? ತೋರ್ಸಿದ್ರೆ ತೋರ್ಸು ಚೆನ್ನಾಗಿ ಸೀರೆಗಳು, ಇಲ್ಲ ಅಂದ್ರೆ ಎದ್ದೋಗ್ತಿರೋ ಅತ್ಲಾಗಿ. ಅವಾಗ್ಲಿಂದ ನಾನು ಹೇಳ್ತಿದ್ದೀನಿ, ನಮ್ಗ ಅಜ್ಜಿ ಗೌರಜ್ಜಿ ಎಲ್ಲ ಅವ್ರ ಸೊಸೆಯವ್ರಿಗೆಲ್ಲ ತಗೋಬೇಕು, ನಮ್ ಗಿರ್ಜಕಾಯಿ ಅವರೆಲ್ಲ ಚೆನ್ನಾಗಿ ಸೀರೆಗಳು ತೋರ್ಸಪ್ಪ ಅಂತ ಹೇಳಿದ್ರೆ 1-2 ಸೀರೆ ತೋರಿಸ್ತಾನೆ, ಸುಮ್ಮ ಕೂತ್ಕೊಂಡ್ಬಿಡ್ತಾನೆ. ಒಳ್ಳೆ ಚಿಕ್ಕ ಮಕ್ಳು ಕೂತ್ಕೊಂಡಂಗೆ. ತೋರ್ಸಪ್ಪ ಬಿರ್ಬಿರ್ನೆ, ಚೆನ್ನಾಗಿರೋ ಸೀರೆಗಳೆಲ್ಲ ತೋರ್ಸು, ಹೊಸ ಡಿಸೈನ್ ಸೀರೆಗಳು. ನೀನ್ ಏನಪ್ಪ ನೀನು ಸೀರೆಗಳೇ ತೋರ್ಸಲ್ಲ ಅಂತೀಯ? ನಾವೇನ್ ತಗೊಳಲ್ಲ ಅಂತ ಹೇಳ್ತಿದೀವ? ನಮ್ ಗೌರಜ್ಜಿ ಮನ್ಸ್ ಮಾಡಿದ್ರೆ 2 ಸೀರೆ ತಗೊಳುತ್ತೆ ಗೊತ್ತಾ ನಿನ್ಗೆ? ಗಿರ್ಜಾಕಾರೋ ಅಷ್ಟೇನೆ. ನೀನ್ ಚೆನ್ನಾಗಿರೋ ಸೀರೆಗಳು ತೋರ್ಸಿರೆ ತಗೊಳ್ತೀವಿ. ಒಳ್ಳೆ ಹಳೆ ಕಾಲದ ಸೀರೆಗಳೆಲ್ಲ ತಕೊಂಡ್ ಕೂತ್ಕೊಂಡ್ಬಿಟ್ರೆ ಯಾರು ತಗೊಳ್ಳಲ್ಲ ನಾವು. ಇವಾಗ್ಲೇ ಹೇಳ್ತಿದ್ವಿ ನೋಡು ಮತ್ತೆ. ತೋರ್ಸು ಚೆನ್ನಾಗಿ ಸೀರೆಗಳು ತೋರ್ಸು. 1-2 ತೋರಿಸ್ತಾನೆ, ಸುಮ್ಮ ಕೂತ್ಕೊಂಡ್ಬಿಡ್ತಾನೆ ಇವನು. ಇಲ್ಲ ಅಕ್ಕರೆ, ಇವೆಲ್ಲ ಹೊಸ ಸ್ಟೈಲಿಸ್ಟ್ ಸೀರೆಗಳೇ. ನೀವು ಡಿಸೈನು ಇವಾಗ ಬಂದಿರೋದು, ಇನ್ನು ಯಾರೊಂದೂ ಯೂಸೇ ಮಾಡಿಲ್ಲ ಅಂತಂಥ ಸೀರೆಗಳೆಲ್ಲ ತೋರಿಸ್ತಿದ್ದೀನಿ ನಾನು.
ಇಂಥ ಡಿಸೈನ್ಗಳು ಯಾರು ಇನ್ನೂ ಹಾಕ್ಕಣದೇ ಇಲ್ಲ ಕಣಕ. ಅಂಥ ಡಿಸೈನ್ಗಳೆಲ್ಲ ನಾನು ತೋರಿಸ್ತಿದ್ದೀನಿ, ಅಂಥದ್ರಲ್ಲಿ ನೀವು ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಹೊಸ ಡಿಸೈನ್ಗಳು ಸೀರೆಗಳೇ ಕಣಕ. ಚೆನ್ನಾಗಿರೋ ಸೀರೆಗಳೇ ತೋರಿಸ್ತಿದ್ದೀನಿ. ನೀವು ನೋಡಿದ್ರೆ ಕೋಪ ಮಾಡ್ಕೊಳ್ತಿದ್ದೀರ. ನೋಡಿ ಇನ್ನು ಯಾವ್ದಾದ್ರು ಬೇಕು ಇನ್ನು ತೋರಿಸ್ತೀನಿ. ಬೇರೆ ಬೇರೆ ಕಲರ್ಸ್ಗಳು ಐತೆ, ದೊಡ್ಡ ಬಾರ್ಡರ್ಗಳು ಸೀರೆಗಳು ಐತೆ, ಚಿಕ್ಕ ಬಾರ್ಡರ್ ಸೀರೆಗಳು ಐತೆ, ಕುಚ್ಚಿರೋ ಸೀರೆ ಐತೆ, ಪ್ಯೂರ್ ಸಿಲ್ಕ್ ಇರೋ ಸೀರೆಗಳು ಐತೆ, ಒಳ್ಳೊಳ್ಳೆ ಕಲರ್ಗಳು ಡಿಸೈನ್ಗಳು, ಅದರಲ್ಲೇನೆ ಬಾರ್ಡ್ರ್ ಚಿಕ್ಕದು ದೊಡ್ಡದು ಒಳ್ಳೊಳ್ಳೆ ಚೆನ್ನಾಗಿರೋ ಸೀರೆಗಳೇ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ರಿ. ಅದಕ್ಕೇನಂತೆ ನಾನೇನು ತೋರಿಸಲ್ಲ ಅಂತ ಹೇಳ್ತಿದ್ದೀನ. ನೋಡ್ದ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಸೀರೆಗಳು ತಗೊಳ್ತಿದ್ದಾರೆ. ಅಲ್ಲ, ನನಗೊಂದು ಮಾತು ಕರೆದಿದ್ದಾರೆ ಇವರೆಲ್ಲ ಸೇರ್ಬಿಟ್ಟು. ಇವ್ರು ಮಾತ್ರ ಚೆನ್ನಾಗಿರೋ ಸೀರೆಗಳೆಲ್ಲ ಮೊದಲು ತಗೊಂಡ್ಬಿಟ್ಟು ಆರಿಸ್ಕೊಂಡ್ಬಿಟ್ಟು ಆಮೇಕಿಂತ ನಮಗೆಲ್ಲ ಎಲ್ಲ ಇವ್ರು ಆರಿಸ್ಬಿಟ್ಟಿರೋದು ಇಂಥ ಸೀರೆಗಳು ನಾವು ತಗೋಬೇಕಾ? ಮಾಡ್ತಿದ್ದಾರೆ ಇವರಿಗೆಲ್ಲ. ಇನ್ನೂ ಸೀರೆ ತಗೊಂಡಿಲ್ಲ, ಹೋಗ್ಬಿಟ್ಟು ನನಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸೀರೆ ಎತ್ಕೊಂಡ್ಬರ್ತೀನಿ. ಯಾರಾದ್ರೂ ನಾನು ಮೊದಲು ತಗೊಂಡಿದ್ದೀನಿ ಅಂತ ಯಾರು ಮುಂದೆ ಹೇಳ್ಬೇಕಲ್ಲ, ಆಮೇಕಿಂತ ಇರೋದು ಇವರಿಗೆ. ಏನೇನೈತ್ರಿ? ಅಲ್ಲ ಕಣೆ, ಸೀರೆಯವ್ರಿಗೆ ಮಾತ್ರ ಕರ್ಕೊಂಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ತಗೊಂಡ್ಬಿಟ್ಟು ಎಲ್ಲ ವ್ಯಾಪಾರ ಮಾಡಿಬಿಟ್ಟು ಕಡೆಗೆ ನೀವೆಲ್ಲ ತಗೊಂಡ್ಬಿಟ್ಟಿರೋ ಸೀರೆಗಳು ಆರಿಸ್ಬಿಟ್ಟಿರೋ ಸೀರೆಗಳು ಮಾತ್ರ ನಾವು ತಗೋಬೇಕೇನೆ? ಯಾಕೆ ಎಲ್ಲರಿಗೂ ಕರೆದು ಕೂರಿಸ್ಕೊಂಡಿದೆಯಲ್ಲ ಸೀರೆಗಳು ತಗೊಳ್ರಿ ಅಂತ? ನನಗೂ ಒಂದು ಮಾತು ಕರಿಬೇಕಿತ್ತು, ನಾನು ಬಂದು ತಗೊಳ್ತಿದ್ದೆ. ಯಾಕೆ ಕರೀಲಿಲ್ಲ ನನಗೆ? ನಾವಂದ್ರೆ ಉದಾಸೀನ ಅಲ್ವಾ? ಎಲ್ಲರಿಗೂ ಕರ್ಕೊಂಬಂದಾಳೆ ಮಾತ್ರ ಹೋಗ್ಬಿಟ್ಟು ಮನೆ ಹತ್ರ ಹೋಗಿ ಕರ್ಕೊಂಬಂದಾಳೆ ಸೀರೆ ತಗೊಬರ್ರಿ ಚೆನ್ನಾಗಿರೋ ಸೀರೆಗಳು ಬಂದಾವೆ ಅಂತ. ನನಗೂ ನನ್ನ ಸೊಸೆಗೆ ಮಾತ್ರ ಬಂದು ಕರೆದಿಲ್ಲ. ಇವಳು ನೇತ್ರ ಇದ್ದಾಳೆ, ಇವಳು ಬಲು ಕಲ್ತು ಬಿಟ್ಟಿದ್ದಾಳೆ ಇವಳು. ಯಾರೋ ಹೋಗ್ಲಿ ಬಿಡು ಅಂತ ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ಇನ್ನೊಂದು ದಿವಸ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಕಾಲಿಡ್ತೀನಿ ನೋಡೆ ನೀನು. ಅಯ್ಯೋ ಹೋಗ್ಲಿ ಬಿಡಜ್ಜಿ. ಅಜ್ಜಿ ಏನ್ ಮಾಡೋದಜ್ಜಿ, ನನಗೆ ಗೊತ್ತಾಗ್ಲಿಲ್ಲ ಕಣಜ್ಜಿ. ಪ್ಲೀಸ್ ಕಣಜ್ಜಿ, ಬೇಜಾರು ಮಾಡ್ಕೊಬೇಡ ಕಣಜ್ಜಿ. ನಾನು ಬರೋದಂತಾನೆ ಹೊರಟಿದ್ದೆ ಕಣಜ್ಜಿ. ನಾನೇನು ಯಾರ ಮನೆ ಹತ್ರನೂ ಏನು ಹೋಗ್ಲಿಲ್ಲ ಕಣಜ್ಜಿ. ನನಗೂ ಪುರ್ಸತ್ತಿಲ್ಲ. ಅಷ್ಟರಲ್ಲಿ ಎಲ್ಲರೂ ಮನೆ ಹತ್ರ ಬಂದ್ರಲ್ಲ, ಅದಕ್ಕೆ ನಾನೇ ಸುಮ್ಕಾಗಿದ್ದೆ ಕಣಜ್ಜಿ. ಏನಾದ್ರೂ ಆ ಕಡೆ ಬಂದಿದ್ರೆ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಿನ್ಗೂ ನಿನ್ ಸೊಸೆಗೂ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ ಕಣಜ್ಜಿ. ಪ್ಲೀಸ್ ಕಣಜ್ಜಿ, ಬೇಜಾರು ಮಾಡ್ಕೋಬೇಡ ಕಣಜ್ಜಿ. ಅಜ್ಜಿ ಏನ್ ಗೊತ್ತೇನಜ್ಜಿ, ಬಾಯ್ಲಿ ಹೇಳ್ತೀನಿ. ಚೆನ್ನಾಗಿರೋ ಸೀರೆಗಳೆಲ್ಲ ಬಂದಾವ್ ಕಣಜ್ಜಿ. ತಿಮ್ಮಜ್ಜಿ ಮಸ್ತ್ ಆಗಿದಾವೆ. ಸೀರೆಗಳು ಮಾತ್ರ ಧಾರಾವಾಹಿಲಿ ಹಾಕೊಂಡ್ತಾರೆ ನೋಡು, ಸೀರೆಗಳು ಹೀರೋಯಿನ್ಗಳು ಅಂತ ಸೀರೆಗಳೆಲ್ಲ ಬಂದಾವ್ ಕಣಜ್ಜಿ. ನಾನು ಅದಕ್ಕೇನೆ ತಗೊಳ್ತಿದ್ದೀನಿ. ಗೌರಜ್ಜಿ ತಗೊಳ್ತಿದ್ದಾರೆ ನೋಡಿಲೆ. ಗೌರಜ್ಜಿ ಅವ್ರ ಸೊಸೆಗೆ 2 ಸೀರೆ ತಗೊಳ್ತೈತೆ. ಜಲ್ಜಕ್ಕ 2 ಸೀರೆ ತಗೊಳ್ತೈತೆ. ಗಿರ್ಜಕಯ್ಯ ತಗೊಳ್ತೈತೆ. ಲಕ್ಷ್ಮಕ್ಕ ತಗೊಳ್ತೈತೆ. ನಾನು ಒಂದ್ 2-3 ಸೀರೆ ತಗೊಳ್ತೀನಿ. ನೋಡುವ ಸೀರೆಗಳು ವಾಪಸ್ ಇನ್ನೊಂದ್ ದಿವಸ ಇಂಥ ಸೀರೆಗಳು ಸಿಗಲ್ಲ. ನಿನಗೆ ಯಾವ್ದು ಬೇಕು ಬೇಗ ಆರಿಸ್ಕೊ ಬಂದ್ಬಿಡು ಬಾ ಬೇಗ. ಮತ್ತೆ ಇನ್ನೊಂದ್ಸಲಿ ನಿನಗೆ ಬೇಕು ಅಂದ್ರೂ ಸಿಗಲ್ಲ ಕಣಜಿ. ನೀನು ನಿನ್ ಸೊಸೆಗೆ ಚೆನ್ನಾಗಿರೋ ಸೀರೆ ಗೊತ್ತಿಲ್ದಲೆ ಹೋಗ್ಬಿಟ್ಟು ಕೊಟ್ಬಿಟ್ರೆ, ಸರ್ಪ್ರೈಸ್ ಆಗಿ ಕೊಟ್ರೆ ನಿನ್ ಸೊಸೆ ಇನ್ನೂ ಖುಷಿ ಪಟ್ಬಿಡ್ತಾಳ ಕಣಜಿ. ತಿಮ್ಮಜ್ಜಿ ನೋಡು, ಸರ್ಪ್ರೈಸ್ ಕೊಡ್ತೀಯಾ ಸೀರೆ ತಗೊಂಡು ಹೋಗ್ಬಿಟ್ಟು? ಅಯ್ಯ ನೇತ್ರಿ ಸುಮ್ಕಿರೆ. ಈ ತಿಮ್ಮಜ್ಜಿ ಬರೀ ಬಿಲ್ಡಪ್ ಸ್ಕೋಪ್ ಕೊಡೋದಕ್ಕೆ ಮಾತ್ರ ಸರಿ. ಇವಜ್ಜಿ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಅವಳು ಸೊಸೆ ಕೊಡ್ಸಲ್ಲ ಕಣ್. ಸುಮ್ನಿರು. ಸುಮ್ನೆ ಈಗ ಸೀರೆ ತಗೊಳ್ತೀನಂತ ಬರುತ್ತೆ, ಆಮೇಕಿಂದ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೋಡ್ಬಿಟ್ಟು ನಾನು ತಗೊಳಲ್ಲ, ಚೆನ್ನಾಗಿಲ್ಲ ಈ ಸೀರೆ, ನಾವು ಅಲ್ಲಿ ಹೋಗಿ ತಗೊಳ್ತೀವಿ ಇಲ್ಲಿ ಹೋಗಿ ತಗೊಳ್ತೀವಿ, ರೇಟ್ ಜಾಸ್ತಿ ಆಯ್ತು ಅಂತ ಸುಳ್ಳು ಹೇಳೋಗ್ಬಿಟ್ಟು ಎದ್ದೋಗ್ಬಿಡೋದು ಕಣ್. ಸುಮ್ನಿರು. ನನಗೆ ಗೊತ್ತಿಲ್ವ ಇವಜ್ಜಿ ಊಟ ಕಂಜೂಸಜ್ಜಿ, ತಗೊಳಲ್ಲ ಕಣ್. ಸುಮ್ನಿರಿ. ಇವಜ್ಜಿಗೆ ಯಾಕೆ ಹೇಳೋಗಿ ಹೋಗ್ತೀಯ ನೀನು? ನೋಡ್ಬಾ ಚೆನ್ನಾಗಿರೋ ಸೀರೆಗಳು ತಗೋಬಾ ನೈನೆ. ನೋಡ್ದ ಈ ಜಲ್ಜಿ ಮಾತಾಡೋದು, ನನಗೆ ಕಿವಿ ಕೇಳಲ್ಲ ಅನ್ಕೊಂಡ್ಬಿಟ್ಟು ಕಿವಿಗೆ ಮಿಷಿನ್ ಹಾಕೊಂಬಂದಿರೋದು ಇನ್ನೂ ಗೊತ್ತಿಲ್ಲ ಇವಳಿಗೆ. ನನಗೆ ಚೆನ್ನಾಗಿ ಕಿವಿ ಕೇಳುತ್ತಂತ. ನನಗೆ ಕಂಜೂಸು. ಅವಳು ಸೊಸೆಗೆಲ್ಲ ಕೊಡಿಸ್ತಾರೆ, ಒಂದು ಅರ್ಧ ಗಂಟೆ ನೋಡ್ಬಿಟ್ಟು ಆಮೇಕಿಂದ ಹಂಗೆ ಬಿಟ್ಟು ಹೋಗ್ತಾರೆ, ತಗೊಂಡು ಹೋಗಲ್ಲ ಅಂತ ಹೇಳ್ತಾಳಲ್ಲ ಇವಳು ಜಲ್ಜಿ. ಇವಳು ಮಾಡ್ತಿರ್ತಾಳೆ. ಜಲ್ಜಿ ಯಾಕೆ ಹೆಂಗೈತೆ ಮೈಗೆ ನಿನ್ಗೆ? ತಿಂದಿದ್ ಕೂಡ ಹೆಚ್ಚಾಗೈತೆ ನಿನ್ಗೆ ಹೊಟ್ಟೆಲಿ? ಅರಗಲ್ಲ ಅದಕ್ಕೆ. ನನ್ನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಿಮ್ಗೆಲ್ಲನೂ ತಿಂದಿದ್ದು ಊಟ ಅರಗಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗೆಲ್ಲಾರು ಮಾತಾಡ್ತೀರಾ ಅನ್ಸುತ್ತೆ ನೀವಲ್ಲ. ನನಗೆ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ಯೇನೆ ಜಲ್ಜಿ. ನೋಡು ಎಂತೆಂಥ ಸೀರೆಗಳನ್ನ ತಗೊಳ್ತೀರಂತ ನನ್ನ ಸೊಸೆಗೆ. ಹಂಗ ಎಲ್ಲ ಸೀರೆಗಳು ಇಲ್ಲ, ಒಬ್ರಿಗಿಂತ ಒಬ್ರು ಆಟ ಮಾಡ್ಕೊಂಡು ಒಬ್ರು ಚಾಲದ ಮೇಲೆ ಒಬ್ರು ಒಂದೊಂದು ಸೀರೆ ತಗೊಳ್ತೀವಿ ಅಂದಿದ್ದು 2-3 ಸೀರೆ ತಗೊಳ್ತಿದ್ದಾರೆ. ನನಗಂತೂ ಫುಲ್ ಖುಷಿ. ಹೆಂಗ ಎಲ್ಲ ತಗೊಂಡ್ಬಿಟ್ರೆ ನನಗೆ ಇನ್ನೂ ಒಳ್ಳೇದೇ ಅಲ್ವಾ? ಹೆಂಗ ಮನೆ ಕಡೆ ಹೋಗ್ಬಿಡ್ತೀನಿ, ಎಲ್ಲ ಸೀರೆಗಳು ವ್ಯಾಪಾರ ಮಾಡಿಬಿಟ್ಟು ಹೆಂಗ ನೆಮ್ಮದಿಯಾಗಿ ಹೋಗ್ಬಿಟ್ಟು ಮನೆ ಹತ್ರ ಉಳ್ಕೊಂಡ್ಬಿಡ್ಬೋದು. ತಗೊಳ್ರಕ್ಕ ಬಿರ್ಬಿರ್ನೆ ತಗೊಳ್ರಕ್ಕ. ಇನ್ನು ಸೀರೆಗಳೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳೆಲ್ಲ ಇದಾವೆ, ಬೇಗ ತಗೊಳ್ರಿ. ಎಲ್ಲ ಈಗ ನೀವು ತಗೊಳ್ತೀರಾ, ಪಕ್ಕದೂರಲ್ಲೆಲ್ಲ ತಗೊಳ್ಬೇಕು ಅಂತ ಹೇಳಿದ್ರು ಅವರು. ಅವ್ರಿಗೂ ಸೀರೆಗಳೆಲ್ಲ ಖಾಲಿ ಆಗ್ಬಿಡ್ತಾವ್ರಲ್ಲ, ಹೋಗ್ಬಿಟ್ರೆ 5 ನಿಮಿಷಕ್ಕೆ ಎಲ್ಲ ಖಾಲಿ ಆಗ್ಬಿಡ್ತವೆ. ನೀವು ತಗೊಳ್ತೀರಾ? ನಾನು ಹೋಗೋಣ ನೋಡ್ರಿ ಬೇಗ. ಹುಡುಗ ಸುಮ್ಮನೆ ನಿನ್ಕೊಳ್ಳಲ್ಲ ಅವನು ಯಾವನವನು. ನಾವು ಸೀರೆ ತಗೊಳಕ್ ಬಂದಿಲ್ವಾ ಇಲ್ಲಿ? ಕಾಲಕ್ಕೆ ಚಕ್ರ ಕಟ್ಕೊಂಡಿರೋ ನಂಗೆ ಆರ್ತಿ ಅಲ್ಲಲ್ಲ ನೀನು. ಸುಮ್ಮನೆ ನಿನ್ಕೊಳ್ಳ ಒಂದ್ ರೇಟು ಕೂತ್ಕೊಳ್ಳ. ನಾವು ಸೀರೆ ತಗೊಳದ್ ಬೇಡ್ವಾ? ನೀನು ಸೀರೆ ವ್ಯಾಪಾರ ಮಾಡಕ್ ಬಂದಿದ್ಯಾ ಏನು ಹೋಗೋದಕ್ ಬಂದಿದ್ಯಾ? ಸುಮ್ಮನೆ ಕೂತ್ಕೋಬೇಕು ನಾವು. ನೋಡಿ ತಗೊಳ್ಳೋವರೆಗೂ.
ಏನಪ್ಪ ಈ ಅಜ್ಜಿ ಹಿಂಗೆ ಬೈಯುತ್ತೆ, ಬಾಯಿ ಬಂದಂಗೇನೋ ಬೈಯುತ್ತೆ. ನಾನು ಏನೋ ಸೈಲೆಂಟ್ ಅಜ್ಜಿ ಅಂದರೆ ಯಪ್ಪ ಮುಖಣಜ್ಜಿ ಆಯಿತು ತಗೊಳಜ್ಜಿ, ನಾನು ಏನು ಮಾತಾಡಲ್ಲ. ಸೀರೆ ಮಾತ್ರ ಚೆನ್ನಾಗೈತಲ್ವಾ? ನನ್ನ ಸೊಸೆ ಹಾಕೊಂಡ್ರೆ ಮಾತ್ರ ಬಲು ಚೆನ್ನಾಗಿ ಕಾಣ್ತಾಳೆ, ರಾಣಿ ರಾಣಿ ಮಹಾರಾಣಿ ಕಾಣ್ತಾಳೆ. ಎಲ್ಲರೂ ನೋಡ್ಕೊಂಡ್ಬಿಟ್ಟು ನನ್ನ ಸೊಸೆ ಒಳ್ಳೆ ಸೀರೆ ಉಡ್ಕೊಂಡ್ಬಿಟ್ಟೆ ಅಂದ್ರೆ ಒಳ್ಳೆ ಮದ್ವೆಗೋ ಫಂಕ್ಷನ್ಸ್ಗಳಿಗೆಲ್ಲ ಹೋಗ್ಬಿಟ್ರೆ ಎಲ್ಲ ನನ್ನ ಸೊಸೆಗೆ ನೋಡ್ಬಿಟ್ಟು ಹೊಟ್ಟೆ ಕಿಚ್ಪಡ್ಬೇಕು ಇವರೆಲ್ಲ. ಹಂಗೆ ಮಹಾರಾಣಿ ಮಹಾರಾಣಿ ಹೋಗ್ಬೇಕು ನನ್ನ ಸೊಸೆ ಈ ಸೀರೆ ಹಾಕೊಂಡ್ಬಿಟ್ಟು. ಚೆನ್ನಾಗೈತೆ ಸೀರೆ ಮಾತ್ರ, ನಾನು ತಗೊಂಡು ಹೋಗ್ಲೇಬೇಕು ಈ ಸೀರೆ, ನನಗೂ ಸಖತ್ ಇಷ್ಟ ಆಗೋಯ್ತೆ. ಅಮ್ಮ ನಿನ್ ನೇತ್ರಮ್ಮ ಆ ತತ್ತಾರೆ ಅಲ್ಲಿ ನೀಲಿ ಕಲರ್ ಸೀರೆ ಐತಲ್ಲ ಅದ್ ತಗೊಂಬಾರ, ಇಲ್ಲಿ ನೋಡ್ಬೇಕು ನಾನು, ನನಗೆ ಸಖತ್ ಇಷ್ಟ ಆಗೋಯ್ತೆ. ಅದ್ ರೇಟ್ ಕೇಳು ಹಂಗೆ, ಅದೆಷ್ಟು ಅಂತ ನನ್ನ ಸೊಸೆಗೆ ತಗೊಂಡ್ಲೇಬೇಕು ನಾನು. ಯಾಕೆ ಹೇಳು, ಬಂದ್ಬಿಡು ನೋಡಿ ವಜ್ಜಿ ಬಂದ್ಬಿಟ್ಟು. ಇವಾಗ ನಾನು ಅರ್ಧ ಗಂಟೆಯಿಂದ ಇಲ್ಲಿ ಈ ಸೀರೆ ತಗೋಬೇಕಂತ ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬಾರ್ಡ್ರ್ ಗಿಡ್ರಿ ಎಲ್ಲ ನೋಡ್ಬಿಟ್ಟು ಡ್ಯಾಮೇಜ್ ಏನಾರು ಐತೇನೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ತಗೋಬೇಕಂತ ಹುಡ್ಕೊಂಡು ಇಟ್ಕೊಂಡು ನೀನ್ ಕುಂತಿದ್ದೀನಿ. ಈ ವಜ್ಜಿ ಬಂದ್ಬಿಟ್ಟು ಇವಾಗ ನಾನ್ ತಗೋಬೇಕು ಅಂತ ಹೇಳತೈತೆ. ಹೋಗ ಜಿಜಿ ಹೋಗ್, ಬೇರೆ ಸೀರೆಗಳೆಲ್ಲ ಇಲ್ವಾ ನಿನಗೆ? ಬೇರೆ ಸೀರೆಗಳು ಕಾಣಿಸ್ತಿಲ್ವಾ? ನಾನು ಆರಿಸಿರೋ ಸೀರೆನೇ ಬೇಕಾ ನಿನಗೆ? ಹೋಗಜಿ ಸುಮ್ಕೆ, ನಾನು ಕೊಡಲ್ಲ, ನನ್ನ ಸೀರೆ ಇದು, ನಾನು ತಗೋಬೇಕು. ಇನ್ನೇನು ದುಡ್ಡು ಅಂತ ಕೊಟ್ಟಿಲ್ಲ ಅಷ್ಟೇ, ವ್ಯಾಪಾರ ಎಲ್ಲ ಮಾಡಾಗೈತೆ. ಹೋಗಜಿ ಸುಮ್ಕೆ. ನೋಡ್ದ ಈ ಜಲ್ಜಾನ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ, ಬಂದಾಗ್ಲಿಂದ ಏನಾದ್ರು ಒಂದು ಕ್ಯಾತೆ ತೆಗಿತಿದ್ದಾಳಲ್ಲ. ಇಷ್ಟೊತ್ತವರೆಗೂ ಈ ಸೀರೆಗಳನ್ನ ಯಾರು ತಗೊಂಡಿಲ್ಲ ಈ ಸೀರೆನ. ನಾನು ಇವಾಗ ತಗೊಂಡ ತಕ್ಷಣ ನನ್ನ ಸೊಸೆ ಚೆನ್ನಾಗಿ ಕಾಣ್ತಾಳೆ ಅಂತ ನಾನು ತಗೋಣ ಅಂದ ತಕ್ಷಣ ಹೊಟ್ಟೆ ಕಿಚ್ಚಿಂದ ನಾನು ವ್ಯಾಪಾರ ಮಾಡಿದ್ದೀನಿ, ನನಗೆ ಬೇಕು ಅಂತ ಹೇಳ್ತಿದ್ದಾಳಲ್ಲ. ಲೆಕ್ಕ ಹಾಕು, ಬಂದಾಗ್ಲಿಂದ ನಾನು ಬರೀ ಜಗಳ ಮಾಡೋದ್ರಲ್ಲೇ ಮಾಡ್ತಿದ್ದಾಳಲ್ಲ ಇವಳು. ಇವಳು ಯಾಕೆ ಅತಿ ಆಯ್ತು ಇವಳು? ನಾನು ನೋಡೋರು ನೋಡ್ಬಿಟ್ಟು ಏರಿಕ್ ಬಿಡ್ತೀನಿ ಇವಾಗ. ಏಯ್ ಯಾಕೆ ಜಲ್ದಿ, ಏನ್ ತಿಂದಿದ್ಗಳು ಹೆಚ್ಚಾಗೈತ ನಿನ್ಗೆ? ನಾನು ಮೊದಲು ತಗೊಂಡಿರೋದು ನನ್ನ ಸೊಸೆಗೆ ಸೀರೆ ಬೇಕೇ ಬೇಕು. ನೀನ್ ಏನಾದ್ರೂ ಮಾಡ್ಕ, ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಈ ಸೀರೆ ನನಗೆ ಬೇಕೇ ಬೇಕು ಅಷ್ಟೇ. ಏ ಹುಡುಗ, ಈ ಸೀರೆ ಅಪ್ಪ ನೋಡಪ್ಪ, ನೋಡಿ ಇವಾಗಲೇ ಹೇಳ್ತಿದ್ನಿ, ಈ ಸೀರೆ ನನಗೆ ಸಖತ್ ಇಷ್ಟ ಆಗೋಯ್ತೆ. ನನ್ನ ಸೊಸೆಗೆ ಬೇಕಂದ್ರೆ ಬೇಕೇ ಬೇಕು, ಈ ಸೀರೆ ಬೇಕು. ನೀನ್ ಬೇಕಾದ್ರೆ ಆ ಹುಡುಗಿಗೆ ನಾಟಕ ಮಾಡ್ತಿದ್ದಾಳ ಅವಳು, ನೀನ್ ಬೇಕಂದ್ರೆ ಆ ಹುಡುಗಿಗೆ ಬೇಕಾದ್ರೆ ಇಂಥ ಸೀರೆ ಇನ್ನು 10 ಕೊಟ್ಬಿಡು, ನನಗವೆಲ್ಲ ಗೊತ್ತಿಲ್ಲ, ನನಗೆ ಈ ಸೀರೆ ಬೇಕು, ಬೇಗ ಕೊಟ್ಬಿಡು. ಅದೆಷ್ಟು ದುಡ್ಡು ಅದೆಷ್ಟು ರೇಟು ಹೇಳ್ಬಿಡು, ಬೇಗ ನಾನು ತಗೋಬೇಕು. ಅವೆಲ್ಲ ಗೊತ್ತಿಲ್ಲ ನನಗೆ, ಈ ಸೀರೆ ಬೇಕು ಅಂದ್ರೆ ನನಗೆ ಬೇಕೇ ಬೇಕು ಅಷ್ಟೇ. ಇವಾಗ ಬಂದ್ಬಿಟ್ಟು ನೀನು ಸೀರೆ ಬೇಕು ಅಂತ ಹೇಳಿದ ತಕ್ಷಣ ನಾನು ಸೀರೆ ಕೊಟ್ಬಿಡ್ತೀನಿ ಅಂತ ಕಡಿದ್ಯಾ? ಇಲ್ವೇ ಇಲ್ಲ, ನನಗೆ ಬೇಕಂದ್ರೆ ಬೇಕೇ ಬೇಕು ಆಟೆಯ. ಏನ್ ಬಂದ್ಬಿಟ್ಟು ಎದುರಿಸ ತಕ್ಷಣ ನಾನು ಎದ್ರಕೊಂಡ್ಬಿಡ್ತೀನಿ ಅಂತ ಕಡಿದ್ಯಾ? ಹೋಗಜಿ ಸುಮ್ಕೆ ಹೋಗು, ಬೇಕಂದ್ರೆ ಬೇರೆ ಸೀರೆಗಳು ತಗ, ನನಗವೆಲ್ಲ ಗೊತ್ತಿಲ್ಲ, ನನಗೆ ಸೀರೆ ಇದು ಬೇಕು ಅಂದ್ರೆ ಬೇಕೇ ಬೇಕು. ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ ನಿನಗೆ ರೇಟ್ ಎಷ್ಟು ಅಂತ ಹೇಳಪ್ಪ ಅಂತ ಹೇಳಿದಾಗ ತಡಿಯಾಕ ಕೊಡ್ತೀನಿ, ಇನ್ನೇನು ಆಮೇಕಿಂತ ಕೊಡ್ತೀನಿ, ಇನ್ನೇನು ವ್ಯಾಪಾರ ಆಗೈತಲ್ಲ ನೀನೇ ತಗೊಳ್ಳುವಂತೆ ಅಂತ ಹೇಳಿದ್ಯಾ? ನನ್ಗವೆಲ್ಲ ಗೊತ್ತಿಲ್ಲ, ನನಗೆ ಸೀರೆ ಬೇಕಂದ್ರೆ ಬೇಕೇ ಬೇಕು ಆಟೆಯ. ಕೊಡಿಲಿ, ಈ ಕಡೆ ಕೊಡಿಲಿ ಸೀರೆನ. ಅಕ್ಕ ಯಾರಾದರೂ ಒಬ್ರು ತಗೊಳ್ರಕ್ಕ, ಒಂದೇ ಸೀರೆನ ಯಾಕ್ರಕ್ಕ ಹಿಂಗೆ ಇದು ಮಾಡ್ತಿದ್ರ? ಬೇಕಾದ್ರೆ ಬೇರೆ ಕಲರ್ ಐತ್ ಕಣಕ್ಕ ಇದ್ರಲ್ಲೇನೆ. ನಾನು ಯಾಕಾರ ಬಂದಪ್ಪ ಇಲ್ಲೇ. ಅಕ್ಕ ಬೇರೆ ಸೀರೆ ಐದುಗಳು ಬೇಕಾದಷ್ಟು ಇದಾವ ಕಣಕ್ಕ, ಬೇಕಾದ್ರೆ ಕೊಡ್ತೀನಿ ತಡಿರಕ್ಕ. ಯಾರಾದರೂ ಒಬ್ರು ತಗೊಳ್ರಕ್ಕ ಈ ಸೀರೆನ. ಒಂದೇ ಥರದ ಕಲರು ಇಷ್ಟೇ ಕಣಕ್ಕ ಇರೋದು, ಒಂದೇ ಥರದ್ದು ಒಂದೇ ಕಣಕ್ಕ ಸೀರೆ ಇರೋದು. ನೀನೇ ತಗೊಳಕ ಬೇಕಾದ್ರೆ ಬೇಡ. ಸುಮ್ಮಕ್ಕೆ ಯಾಕ್ರಕ್ಕ ಹಿಂಗೆ ಕಿತ್ತಾಡ್ತಿದ್ದೀರಾ? ನನಗೆ ತಲೆ ಕೆಟ್ಟೋಗಂಗೆ ಆಗ್ತೈತೆ ಕಣ್ರಕ್ಕ. ಯಾವುದಾದ್ರೂ ಒಂದು ತಗೊಂಡು ವ್ಯಾಪಾರ ಮಾಡಿಬಿಟ್ಟು ನನಗೆ ದುಡ್ಡು ಕೊಟ್ಬಿಟ್ರಕ್ಕ, ನಾನು ಹೋಗ್ಬಿಡ್ತೀನಿ. ನನಗೆ ತಲೆ ಕೆಟ್ಟೋಗಂಗೆ ಆಗ್ತೈತಿ ಇಲ್ಲಿ. ಅಲ್ಲ ಹುಡುಗ, ಅಲ್ಕಣವು ಇಟ್ಟೊತ್ತರ್ಗು ಬಂದ್ಬಿಟ್ಟು ಸುಮ್ಮನೆ ಎಲ್ಲರೂ ನಿಂತಿದ್ರಿ ತಾನೆ. ನಾನು ಸೀರೆ ತಗೊಂಡ ತಕ್ಷಣ ಒಕ್ಕಂಗೆ ತಗೊಳಕ ನೀನೇ ಅಂತ ಹೇಳ್ತಿದ್ಯಾ? ನೀನ್ ಸೀರೆಗಳು ಎಲ್ಲಾನು ತಗೊಂಡೋಗ್ಬಿಟ್ಟು ಚರಂಡಿಲ್ ಬಿಸಾಕ್ಬಿಡ್ತೀನಿ ಈಗ. ನನಗೆ ಸೀರೆ ಬೇಕಾದ್ರೆ ಬೇಕು ಆಟೆಯ, ಇಲ್ಲ ಅಂದ್ರೆ ನೋಡು ಎಲ್ಲ ಒಂದ್ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಚರಂಡಿಲ್ ಬಿಸಾಕ್ಬಿಡ್ತೀನಿ. ಏನ್ ಹೇಳಿ ಇವಾಗ, ಕೊಡ್ತೀಯ ಕೊಡಲ್ಲ ಅಂತ? ಅಜಯ್, ಏನಜ್ಜಿ ಹಿಂಗೆಲ್ಲ ಹೇಳ್ತೀಯ ನೀನು? ಹೊಸ ಸೀರೆಗಳನ್ನ ತಗೊಂಡೋಗ್ಬಿಟ್ಟು ಬಿಸಾಕ್ಬಿಡುತ್ತಂತೆ ಈ ಅಜ್ಜಿ. ಹೆಂಗ್ ಬೇಕಂಗೆ ಮಾತಾಡ್ಬೇಡ ಕಣಜ್ಜಿ. ಪರವಾಗಿಲ್ಲ ಕಣಜ್ಜಿ. ಅಕ್ಕೋ ನೀನಾದರೂ ಹೇಳಕ್ಕ ಆ ಅಕ್ಕಂಗೆ, ಯಾರಿಗಾದ್ರೂ ಒಬ್ರಿಗೆ ಹೇಳಕ್ಕ, ನೀನೇನೇನೆ ಸೀರೆ ಇದು ಮಾಡೋದಕ್ಕೆ. ನಾನೇನಕ್ಕ ಮಾಡಿದ್ದೀನಿ? ಇಬ್ಬರಾಳದನ್ನು ಕಿತ್ತಾಡ್ಬಿಟ್ಟು ನನ್ನ ಮೇಲೆ ರೇಗಾಡ್ತಿದ್ದಾರೆ, ನಾನೇನಕ್ಕ ಮಾಡೋಣ? ನೀನೇ ಹೇಳಕ್ಕ ಯಾರಿಗಾದ್ರೂ ಒಬ್ರು ತಗೊಳಕ್ಕೆ. ಅಯ್ಯ ಅದ್ಯಾಕೆ ರಜ್ಜಿ ಹಿಂಗ್ ಕಿತ್ತಾಡ್ತಿದ್ದೀರಾ? ಸೀರೆಗಳು ಬೇಕಾದಷ್ಟು ಇದಾವೆ, ಬೇರೆ ಬೇರೆ ಕಲರ್ಸ್ಗಳಿದಾವೆ, ಡಿಸೈನ್ಗಳಿದಾವೆ, ತಗೊಳ್ರಿ ಬೇರೆ ಸೀರೆಗಳು. ಅದೇ ಒಂದೇ ಸೀರೆಗೆ ಇಟ್ಕೊಂಡ್ಬಿಟ್ಟು ಯಾಕೆ ಜಗಳ ಆಡ್ತಿದ್ದೀರಾ? ಹಂಗ ಒಬ್ರಿಂದ ಒಬ್ರು ಆಟದ ಮೇಲೆ ಚೆನ್ನಾಗಿರೋ ಸೀರೆಗಳೆಲ್ಲ ತಗೊಳ್ತಿದ್ದಾರೆ. ನನಗೆ ಹೆಂಗ ಹೊಸ ಸೀರೆ ಸಿಗುತ್ತೆ ನನಗೆ ಹೆಂಗ? ತಗೊಳ್ಳಿ ಒಳ್ಳೇದೇ ಇನ್ನೂನು. ಏಯ್ ಏಯ್ ತಿಮ್ಮಜ್ಜಿ, ಏಯ್ ಜಲ್ಜಿ ಸುಮ್ಕಿರಿ ಅತ್ಲಾಗಿ ಪಾಪ. ಆಡ್ತಿರೋದು ನೋಡ್ರಿ ನೀವು, ಆಡ್ತಿರೋದು ಚಿಕ್ಕ ಮಕ್ಳು ಆಡಾಗ ಆಡ್ತಿರಲ್ರಿ. ಏನ್ ಸೀರೆ ಮಕ್ಕ ಯಾವತ್ತೂ ನೋಡಿಲ್ವಾ ನೀವು? ಯಾರಾದ್ರೂ ಒಬ್ರು ತಗೊಳ್ರಿ ಸುಮ್ಕೆ. ಯಾರು ನೋಡೋರು ಏನ್ ಅನ್ಬೇಕು? ಒಂದೇ ಸೀರೆ ಇಟ್ಕೊಂಡ್ಬಿಟ್ಟು ನನಗ್ ಬೇಕು ಅಂದ್ರೆ ಪಾಪ ಆ ಹುಡುಗ ಇರೋದೊಂದ್ ಸೀರೆ, ಬೇರೆ ಡಿಸೈನ್ಗಳು ಇಲ್ವಾ? ತಗೊಳ್ರಿ, ಇರೋದೊಂದ್ ಸೀರೆನ ಯಾರಿಗಂತ ಕೊಡ್ತಾನೆ? ನೀವೇ
ನೀವೇ ಅರ್ಥ ಮಾಡ್ಕೊಂಡು ಒಂದೇ ಊರವ್ರು ಆಗ್ಬಿಟ್ಟು ತಗೋಬೇಕಮ್ಮ. ಪಾಪ ಅವ್ರ ಮೇಲೆ ರೇಗಾಡ್ತಿದ್ರೆ ಸರಿ ಆಗುತ್ತೇನೆ, ಸುಮ್ಕೆ. ಏಯ್ ನನಗವೆಲ್ಲ ಗೊತ್ತಿಲ್ಲ, ನನಗೆ ಸೀರೆ ಬೇಕಂದ್ರೆ ಬೇಕು ಆಟೆಯ. ನೀವೇನಾದ್ರೂ ಮಾಡ್ಕೊಳ್ರಿ, ನಾನು ತಗೊಂಡಿದ್ದೀನಿ ಸೀರೆನ, ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಏನಾದ್ರೂ ಮಾಡ್ಕೊಳ್ತೀನಿ ನೀನು. ಒಬ್ಳಿಗೇನೆ ಸೀರೆ ಎತ್ಕೊಳಕ್ ಬರೋದು, ನನಗೆ ಸೀರೆ ಎತ್ಕೊಳಕ್ ಬರಲ್ವಾ? ನನ್ಗೂ ಬೇಕು, ನಾನು ಇಟ್ಕೊಂಡಿದ್ದೀನಿ. ಬಿಡು ಬಿಡೇ, ಬಿಡು, ನನಗ್ ಬೇಕು, ನನ್ ಸೊಸೆಗ್ ಬೇಕು, ಬಿಡೆ ಈ ಸೀರೆ, ನಾನ್ ತಗೊಂಡು ಹೋಗ್ಬೇಕು, ಬಿಡೆ. ಅಕ್ಕ ಬಿಡ್ಬಿಡ್ರಕ್ಕ, ಸೀರೆ ಹರಿದೋಗ್ಬಿಡ್ಕೊಂಡು ಬಿಡ್ರಕ್ಕ, ಹಾಳು ಮಾಡಿಬಿಟ್ರಿ ಕಣಕ್ಕ. ಸೀರೆ ಹಾಳು ಮಾಡಿಬಿಟ್ಟು ಆಮೇಕಿಂದ ಯಾರೂ ತಗೊಳ್ಳಿಲ್ಲ ಅಂದ್ರೆ ನಾನು ಏನು ರೊಕ್ಕ ಮಾಡೋಣ? ಯಪ್ಪ, ನೀವು ವ್ಯಾಪಾರನೂ ಮಾಡೋದು ಬೇಡ, ನಿಮಗೆ ಸೀರೆನೂ ಕೊಡೋದು ಬೇಡ, ನಿಮ್ಮ ಏನು ಬೇಡ, ನಿಮ್ಮ ಸವಾಸೆ ಬೇಡ, ಬಿಟ್ಬಿಡ್ರಕ್ಕ. ನಾನು ಹೋಗ್ಬಿಡ್ತೀನಿ ಇಲ್ಲಿ ನಮ್ಮ ಮೊದಲು. ನಾನು ಮನೆ ತಾಗ ಹೋಗ್ಬಿಡ್ತೀನಿ, ಬಿಡ್ರಕ್ಕ. ಅತ್ಲಾಗಿ ಬೇರೆ ಊರಿಗಾದ್ರೂ ಹೋಗಿದ್ರೆ ಅಷ್ಟೊತ್ತಿಗೆ ಎಲ್ಲ ಸೀರೆಗಳು ಹೆಂಗ ವ್ಯಾಪಾರನಾರ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಒಂದೇ ಸೀರೆ ಇಟ್ಕೊಂಡ್ಬಿಟ್ಟು ಚಿಕ್ಕ ಮಕ್ಳು ಜಗಳ ಆಡಂಗೆ ಆಡ್ತಿದ್ರಲ್ರಕ್ಕ, ಸೀರೆ ಹಾಳಾಗ್ಬಿಡುತ್ತೆ. ಬಿಡ್ರಕ್ಕ, ಯಾರು ತಗೋಬೇಡ್ರಿ, ಬಿಡ್ರಕ್ಕ. ಅಕ್ಕೋ ನೀನಾದ್ರೂ ಹೇಳಕ್ಕ ಅತ್ಲಾಗಿ. ನನಗೆ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಇನ್ನೊಂದು ದಿವಸ ನಿಮ್ಮ ಮೂರು ಕಡೆ ಅಲ್ಲ, ನಿಮ್ಮ ಒಟಾರ ಅಲ್ಲ, ನಿಮ್ಮ ಮೂರು ಕಡೆನೂ ತಲೆ ಹಾಕಿ ನೋಡಲ್ಲ ಕಣ್ರಕ್ಕ. ಬಿಡ್ರಕ್ಕ, ಸೀರೆ ಹಾಳಾಗೋಗ್ಬಿಡ್ತು, ಬಿಡ್ರಕ್ಕೋ. ನಾನ್ ಬಿಡಲ್ಲ ಅಂದ್ರೆ ಬಿಡಲ್ಲ, ಈ ಸೀರೆ ಬೇಕೇ ಬೇಕು. ನನ್ನ ಸೊಸೆಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೆ, ನನಗೆ ಇಷ್ಟ ಆಗೈತೆ. ನನಗೆ ಬೇಕಂದ್ರೆ ಬೇಕು ಆಟೆಯ. ಮೊದ್ಲು ತಗೊಂಡದಲ್ಲೇ ನಾನು ಬಂದ್ಬಿಟ್ಟು ತಗೊಂಡ್ ಆದ ತಕ್ಷಣ ಈ ಜಲ್ಜಿ ಗುಲ್ಜಿ ಬಂದ್ಬಿಟ್ಟು ಸೀರೆ ಬೇಕು ಅಂತ ಇಟ್ಕೊಳ್ತಿದ್ದಾಳಲ್ಲ, ಲೆಕ್ಕ ಹಾಕು. ನನಗವೆಲ್ಲ ಗೊತ್ತಿಲ್ಲ. ಜಲ್ಜಿ ಬಿಡೆ, ಸೀರೆ ಬಿಡೆ.